ಓಂ ಶಾಂತಿ. 4/1/25 प्रातः मुरली बाप दादा मधुबना। मीठे बच्चे, तुम अशरीरी बन जब बाप को याद करते हो तो तुम्हारे लिए ये दुनिया भी खत्म हो जाती है. ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನೀವು ಅಶರೀರಿಯಾಗಿ ಯಾವಾಗ ತಂದೆಯನ್ನು ನೆನಪು ಮಾಡ್ತೀರಿ ಆಗ ನಿಮಗಾಗಿ ಈ ಪ್ರಪಂಚನೇ ಸಮಾಪ್ತಿ ಆಗೋಗುತ್ತೆ. ದೇಹ और दुनिया भूली हुई है. ದೇಹ ಪ್ರಪಂಚನೇ ಸಮಾಪ್ತಿ ಆಗೋಗುತ್ತೆ ಅಂದರೆ ದೇಹ ಮತ್ತು ಪ್ರಪಂಚ ಮರೆತು ಹೋಗುತ್ತೆ. प्रश्न, बाप द्वारा सभी बच्चों को ज्ञान का तीसरा नेत्र क्यों मिला है? ತಂದೆ ಮೂಲಕ ಎಲ್ಲ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಏಕೆ ಸಿಕ್ಕಿದೆ? उत्तर, अपने को आत्मा समझ बाप जो है जैसा है उसी रूप में याद करने के लिए तीसरा नेत्र मिला है. ತನ್ನನ್ನು ಆತ್ಮ ಅಂತ ತಿಳಿದು ತಂದೆ ಯಾರಾಗಿದ್ದಾರೆ, ಹೇಗಿದ್ದಾರೆ ಅದೇ ರೂಪದಲ್ಲಿ ನೆನಪು ಮಾಡಲಿಕ್ಕಾಗಿ ಮೂರನೇ ನೇತ್ರ, ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. परंतु ये तीसरा नेत्र काम तब करता है, ಆದರೆ ಈ ಮೂರನೇ ನೇತ್ರ ಯಾವಾಗ ಕೆಲಸ ಮಾಡುತ್ತೆ? जब पूरा ಯೋಗಯುಕ್ತ ರಹೆ, ಯಾವಾಗ ಪೂರ್ಣವಾಗಿ ಯೋಗಯುಕ್ತರಾಗಿ ಇರ್ತೀರಿ. ಅರ್ಥಾತ್ ಏಕ್ ಬಾಪ್ ಸೆ ಸಚ್ಚಿ ಪ್ರೀತ್ ಹೋ, ಅರ್ಥಾತ್ ಒಬ್ಬ ತಂದೆಯೊಂದಿಗೆ ಸತ್ಯವಾದ ಪ್ರೀತಿ ಇರಬೇಕು. ಕಿಸಿ ಕೆ ನಾಮ ರೂಪ ಮೇ ಲಟ್ಕೆ ಹುಯೇ ನಾ ಹೋ, ಯಾರದೇ ದೇಹಧಾರಿಗಳ ನಾಮರೂಪದಲ್ಲಿ ಸಿಕ್ಕಾಕೊಂಡಿರಬಾರ್ದು. ಮಾಯಾ ಪ್ರೀತ್ ರಖನೆ ಮೇ ಹಿ ವಿಘ್ನ ಡಾಲ್ತಿ ಹೈ, ಮಾಯೆ ಬಾಬನೊಂದಿಗೆ ಪ್ರೀತಿ ಇಡುವುದರಲ್ಲೇ ವಿಘ್ನ ಹಾಕುತ್ತೆ. ಇಸಿ ಮೇ ಬಚ್ಚೆ ಧೋಖಾ ಖಾತೆ ಹೈ, ಇದರಲ್ಲೇ ಮಕ್ಕಳು ಮೋಸ ಹೋಗ್ತಾರೆ. ಯಾವುದರಲ್ಲಿ? ನಾಮರೂಪದಲ್ಲಿ ಸಿಕ್ಕಾಕೊಳ್ಳೋದು, ದೇಹಧಾರಿಗಳ ನಾಮರೂಪದಲ್ಲಿ ಸಿಕ್ಕಾಕೊಳ್ಳೋದು. ಗೀತ್ ಮರ್ನಾ ತೆರಿ ಗಲಿ ಮೇ, ಹಾಡು ಸತ್ತರೂ ನಿನ್ನ ಬಳಿ, ಬದುಕಿದ್ರೂ ನಿನ್ನ ಬಳಿ. ओम शांति. सिवाय तुम ब्राह्मण बच्चों के गीत का अर्थ कोई समझ न सके, ನೀವು ಬ್ರಾಹ್ಮಣ ಮಕ್ಕಳ ವಿನಃ ಈ ಹಾಡಿನ ಅರ್ಥ ಬೇರೆ ಯಾರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. जैसे वेद शास्त्र आदि बनाए हैं परंतु जो कुछ पढ़ते हैं उसका अर्थ नहीं समझ सकते. ಬಾಬಾ ಹೇಳ್ತಾರೆ, ಹೇಗೆ ವೇದಶಾಸ್ತ್ರ ಆದಿ ಮಾಡಿದ್ದಾರೆ, ಆದರೆ ಯಾವುದನ್ನು ಓದ್ತಾರೆ ಅದರ ಅರ್ಥನೇ ಗೊತ್ತಿಲ್ಲ. इसलिए बाबा कहते हैं मैं ब्रह्मा मुख द्वारा सब वेदों शास्त्रों का सार समझाता हूँ. ಆದ್ದರಿಂದ ತಂದೆ ಹೇಳ್ತಾರೆ, ನಾನು ಬ್ರಹ್ಮ ಮುಖದ ಮೂಲಕ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸ್ತೀನಿ. वैसे ही इन गीतों का अर्थ भी कोई समझ नहीं सकते, ಅದೇ ರೀತಿ ಈ ಹಾಡುಗಳ ಅರ್ಥನೂ ಸಹ ಯಾರಿಗೂ ಗೊತ್ತಿಲ್ಲ. ಬಾಪ್ ही इनका अर्थ बताते हैं, ತಂದೆನೇ ಇದರ ಅರ್ಥ ತಿಳಿಸ್ತಾರೆ. आत्मा जब शरीर से न्यारी हो जाती है तो दुनिया से सारा संबंध टूट जाता है. ಆತ್ಮ ಯಾವಾಗ ಶರೀರದಿಂದ ಭಿನ್ನ ಆಗುತ್ತೆ ಆಗ ಪ್ರಪಂಚದಿಂದ ಇಡೀ ಸಂಬಂಧ ಮುರಿದು ಹೋಗುತ್ತೆ. गीत भी कहता है अपने को आत्मा समझ अशरीरी बन बाप को याद करो तो ये दुनिया खत्म हो जाती है. ಗೀತೆಯಲ್ಲೂ ಸಹ ಹೇಳ್ತಾರೆ,
ತನ್ನನ್ನು ಆತ್ಮ ಅಂತ ತಿಳಿದು ಅಶರೀರಿಯಾಗಿ ತಂದೆಯನ್ನು ನೆನಪು ಮಾಡಿದಾಗ ಈ ಪ್ರಪಂಚನೇ ಖತಮ್ ಆಗೋಗುತ್ತೆ. ಹೆಡ್ಲೈನ್ಸಲ್ಲಿ ಹೇಳಿದ್ರಲ್ಲ, ಪ್ರಪಂಚ ಖತಮ್ ಆಗೋಗುತ್ತೆ ಅಂದರೆ ಶರೀರ ಪ್ರಪಂಚ ಮರೆತು ಹೋಗುತ್ತೆ. ये शरीर इस पृथ्वी पर है, आत्मा इनसे निकल जाती है तो फिर उस समय के लिए मनुष्य सृष्टि है ही नहीं. ಈ ಶರೀರ ಈ ಪೃಥ್ವಿ ಮೇಲಿದೆ, ಆತ್ಮ ಇದರಿಂದ ಹೊರಟೋಯ್ತು, ಹೊರಕ್ಕೆ ಬಂತು, ಆಗ ಪುನಃ ಆ ಸಮಯ ಅದಕ್ಕಾಗಿ ಮನುಷ್ಯ ಸೃಷ್ಟಿ ಇಲ್ಲ. ಬಲೆ ಸೃಷ್ಟಿನಲ್ಲಿದೆ, ಆತ್ಮನಿಗಾಗಿ ಮನುಷ್ಯ ಸೃಷ್ಟಿ ಇಲ್ಲ. ಆತ್ಮ ನಂಗಿ ಬನ್ ಜಾತಿ ಹೈ, ಆತ್ಮ ಶರೀರವಿಲ್ಲದ, ಶರೀರ ರೂಪಿ ವಸ್ತ್ರವಿಲ್ಲದ ಆತ್ಮ ಆಗೋಗುತ್ತೆ. ಫಿರ್ ಜಬ್ ಶರೀರ ಮೇ ಆತಿ ಹೈ ತೋ ಪಾಠ ಶುರು ಹೋತಾ ಹೈ. ನಂತರ ಯಾವಾಗ ಶರೀರದಲ್ಲಿ ಬರುತ್ತೆ, ಇನ್ನೊಂದು ಶರೀರದಲ್ಲಿ ಬರುತ್ತೆ, ಆಗ ಪಾತ್ರ ಶುರುವಾಗುತ್ತೆ. फिर एक शरीर छोड़ दूसरे में जाकर प्रवेश करती है. ನಂತರ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರದಲ್ಲಿ ಆತ್ಮ ಪ್ರವೇಶ ಮಾಡುತ್ತೆ. ವಾಪಸ್ ಮಹತತ್ವ ಮೇ ನಹಿ ಜಾನಾ ಹೈ, ವಾಪಸ್ ಮಹತತ್ವಕ್ಕೆ ಮನೆಗೆ ಹೋಗೋ ಹಾಗಿಲ್ಲ. ಉಡ್ಕರ್ ದೂಸರೆ ಶರೀರ ಮೇ ಜಾತಿ ಹೈ, ಹಾರಿ ಇನ್ನೊಂದು ಶರೀರದಲ್ಲಿ ಹೋಗುತ್ತೆ. यहाँ इस आकाश तत्व में ही उनको पार्ट बजाना है, ಮೂಲ ವತನ್ ಮೇ ನಹಿ ಜಾನಾ ಹೈ. ಇಲ್ಲಿ ಈ ಆಕಾಶ ತತ್ವದಲ್ಲೇ ಆ ಆತ್ಮನಿಗೆ ಪಾತ್ರ ಮಾಡಬೇಕು, ಮೂಲ ವತನಕ್ಕೆ ಹೋಗೋ ಹಾಗಿಲ್ಲ. ಜಬ್ ಶರೀರ छोड़ते हैं तो ना ये कर्म बंधन ना वो कर्म बंधन रहता है. ಯಾವಾಗ ಆತ್ಮ ಶರೀರ ಬಿಡುತ್ತೆ, ಆಗ ಯಾವ ಶರೀರವನ್ನು ಬಿಡ್ತೋ ಅದರದ್ದು ಕರ್ಮ ಬಂಧನ ಇಲ್ಲ. ಮತ್ತು ಯಾವ ಶರೀರದಲ್ಲಿ ಪ್ರವೇಶ ಮಾಡುತ್ತೆ ಅಲ್ಲಿನೂ ಸಹ ಕರ್ಮ ಬಂಧನ ಇಲ್ಲ. ಅಂದರೆ ಕರ್ಮ ಮಾಡೋದು ಫಲ ಪಡೆಯೋದು, ಶರೀರ ಇದ್ದಾಗ ಕರ್ಮ ಮಾಡೋದು ಫಲ ಪಡೆಯೋದು. ಅದರಿಂದ ಯಾವ ಶರೀರ ಬಿಡ್ತು ಅಲ್ಲಿಂದು ಕರ್ಮ ಬಂಧನ ಇಲ್ಲ. ಯಾವ ಶರೀರದಲ್ಲಿ ಪ್ರವೇಶ ಮಾಡುತ್ತೆ ಅಲ್ಲಿದು ಕರ್ಮ ಬಂಧನ ಇಲ್ಲ, ಅಷ್ಟು ಸಮಯಕ್ಕಾಗಿ. ಶರೀರ ಸೇ ಹಿ ಅಲಗ್ ಹೋ ಜಾತೆ ಹೇನಾ, ಶರೀರದಿಂದಲೇ ಬೇರೆ ಆಗೋಗುತ್ತಲ್ವ, ಇನ್ನು ಕರ್ಮ ಫಲ ಎಲ್ಲಿ. ಫಿರ್ ದೂಸರಾ ಶರೀರ ಲೇತೆ ತೋ वो ಕರ್ಮ ಬಂಧನ ಶುರು ಹೋ ಜಾತಾ ಹೈ. ಯಾವಾಗ ಇನ್ನೊಂದು ಶರೀರವನ್ನು ಪಡೆಯುತ್ತೆ ಆಗ ಕರ್ಮ ಮಾಡು, ಕರ್ಮ ಫಲ ಪಡಿ, ಇದು ಕರ್ಮ ಬಂಧನ ಶುರುವಾಗುತ್ತೆ. ये बातें सिवाय तुम्हारे और कोई मनुष्य नहीं जानते. ಈ ಮಾತುಗಳು ನಿಮ್ಮ ವಿನಃ ಬೇರೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಬಾಪ್ನೆ ಸಮಜಾಯ ಹೈ, ಅದರಿಂದ ತಂದೆ ತಿಳಿಸಿದ್ದಾರೆ. ಸಬ್ ಬಿಲ್ಕುಲ್ ಹಿ ಬೇಸಮಜ್ ಹೈ, ಎಲ್ಲರೂ ಪೂರ್ಣವಾಗಿ ಬುದ್ಧಿಹೀನರು, ತಿಳುವಳಿಕೆಹೀನರು, ಅಜ್ಞಾನಿಗಳು ಆಗಿದ್ದಾರೆ. परंतु ऐसे कोई समझते थोड़े ही है, अपने को कितना अक्लमंद समझते हैं, पीस प्रैस देते रहते हैं. ಆದರೆ ತನ್ನನ್ನು ಆ ರೀತಿ ತಿಳುವಳಿಕೆ ಇಲ್ಲದವನು, ಬುದ್ಧಿ ಇಲ್ಲದವನು, ಅಜ್ಞಾನಿ ಅಂತ ತಿಳ್ಕೊಳ್ತಾರ. ಏನಂತ ತಿಳ್ಕೊಳ್ತಾರೆ, ನಾನಂತೂ ಬಹಳ ಬುದ್ಧಿವಂತನಾಗಿದ್ದೇನೆ, ಮತ್ತು ವಿಶ್ವದಲ್ಲಿ ಶಾಂತಿ ಸ್ಥಾಪನೆಗಾಗಿ ಸಲಹೆಗಳು ಕೊಡ್ತಾರೆ, ಮತ್ತು ಪೀಸ್ ಪ್ರೈಸು ಅದನ್ನು ಸಹ ಕೊಡ್ತಾ ಇರ್ತಾರೆ. ये भी तुम ब्राह्मण कुलभूषण अच्छी ರೀತಿ समझ सकते हो, ಇದು ಸಹ ನೀವು ಬ್ರಾಹ್ಮಣ ಕುಲಭೂಷಣರು ಚೆನ್ನಾಗಿ ತಿಳ್ಕೊಳ್ಬೋದು. वो तो जानते ही नहीं कि पीस किसको कहा जाता है, ಅವ್ರಿಗಿದು ಗೊತ್ತಿಲ್ಲ ಶಾಂತಿ ಅಂತ ಯಾವುದಕ್ಕೆ ಹೇಳಲಾಗುತ್ತೆ. कोई तो महात्माओं के पास जाते हैं कि मन की शांति कैसे हो. ಕೆಲವರಂತೂ ಮಹಾತ್ಮರಗಳ ಬಳಿ ಹೋಗ್ತಾರೆ, ಕೇಳ್ತಾರೆ ನನ್ನ ಮನಸ್ಸಿಗೆ ಶಾಂತಿ
ಹೇಗೆ ಆಗುತ್ತೆ, ಹೇಗೆ ಪಡೀತೀನಿ. ये तो कहते हैं ವರ್ಲ್ಡ್ ಮೇ ಶಾಂತಿ ಕೈಸೆ ಹೋ. ಮತ್ತು ಈ ಕಾನ್ಫರೆನ್ಸ್ಗಳು ಮಾಡುವಂಥವರು ಅವರೇನು ಹೇಳ್ತಾರೆ, ವಿಶ್ವದಲ್ಲಿ ಶಾಂತಿ ಹೇಗಾಗುತ್ತೆ. ಅವರು ಪರ್ಸನಲ್ಲಾಗಿ ಮಹಾತ್ಮನ ಬಳಿ ನನ್ನ ಮನಸ್ಸಿಗೆ ಶಾಂತಿ ಹೇಗೆ ಸಿಗುತ್ತೆ ಅಂತ ಕೇಳ್ತಾರೆ. ಈ ಕಾನ್ಫರೆನ್ಸ್ಗಳು ಮಾಡುವಂಥವರು ವಿಶ್ವದಲ್ಲಿ ಶಾಂತಿ ಹೇಗಾಗುತ್ತೆ. ऐसे नहीं कहेंगे कि ನಿರಾಕಾರಿ ದುನಿಯಾ ಮೇ ಶಾಂತಿ ಕೈಸೆ ಹೋ. ಈ ರೀತಿ ಹೇಳೋದಿಲ್ಲ, ನಿರಾಕಾರಿ ಪ್ರಪಂಚದಲ್ಲಿ ಶಾಂತಿ ಹೇಗಾಗುತ್ತೆ. वो तो है ही ಶಾಂತಿಧಾಮ, ಅದಾಗೆ ಇದೆ ಶಾಂತಿಧಾಮ. हम आत्मा ये शांतिधाम में रहती है, परंतु वो तो मन की शांति कहते हैं. ನಾವು ಆತ್ಮಗಳು ಶಾಂತಿಧಾಮದಲ್ಲಿ ಇರ್ತೀವಿ, ಆದರೆ ಏನು ಹೇಳ್ತಾರೆ, ಮನಸ್ಸಿನ ಶಾಂತಿ ಅಂತ ಹೇಳ್ತಾರೆ. ಶಾಂತಿ ಬೇಕು ಅನ್ನೋವಾಗ ಮನಸ್ಸಿನ ಶಾಂತಿ ಅಂತ ಹೇಳ್ತಾರೆ. वो जानते नहीं कि ಶಾಂತಿ ಕೈಸೆ ಮಿಲೇಗಿ. ಅವ್ರಿಗೆ ಗೊತ್ತಿಲ್ಲ ಶಾಂತಿ ಹೇಗೆ ಸಿಗುತ್ತೆ. ಶಾಂತಿಧಾಮ ತೋ ಅಪ್ನಾ ಘರ್ ಹೈ. ಶಾಂತಿಧಾಮ ಅಂತೂ ಆತ್ಮನಿಗೆ ನಮಗೆ ಮನೆ ಆಗಿದೆ. ಯಹಾ ಶಾಂತಿ ಕೈಸೆ ಮಿಲ್ ಸಕ್ತಿ ಹೈ. ಇಲ್ಲಿ ಶಾಂತಿ ಹೇಗೆ ಸಿಗುತ್ತೆ. ಹಾಂ, ಇಲ್ಲಿ ಸಿಗುತ್ತೆ. ಹೇಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ. सतयुग में सुख शांति संपत्ति सब है, जिसकी स्थापना बाप करते हैं. ಸತ್ಯುಗದಲ್ಲಿ ಸುಖ ಶಾಂತಿ ಸಂಪತ್ತಿ ಎಲ್ಲವೂ ಇದೆ. ಯಾವುದನ್ನು ತಂದೆ ಸ್ಥಾಪನೆ ಮಾಡ್ತಾರೆ. ಯಹಾ ತೋ ಕಿತನಿ ಅಶಾಂತಿ ಹೈ. ಈ ಪ್ರಪಂಚದಲ್ಲಂತೂ ಎಷ್ಟು ಅಶಾಂತಿ ಇದೆ. ಅಲ್ಲಿ ಶಾಂತಿಧಾಮದಲ್ಲಿ ಶಾಂತಿನೇ ಶಾಂತಿ. ಸತ್ಯುಗದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲ ಇದೆ. ಇಲ್ಲಂತೂ ಈ ಕಲಿಯುಗದಲ್ಲಂತೂ ಅಶಾಂತಿ. ये सब अब बच्चों को ही समझ ये सब अब तुम बच्चे ही समझते हो. ಇದೆಲ್ಲವೂ ಸಹ ಈಗ ನೀವು ಮಕ್ಕಳೇ ತಿಳ್ಕೊಳ್ತೀರಾ. ಸುಖ ಶಾಂತಿ ಸಂಪತ್ತಿ ಭಾರತ್ ಮೇ ಹಿ ಥಿ. ಸುಖ ಶಾಂತಿ ಸಂಪತ್ತು ಭಾರತದಲ್ಲೇ ಇತ್ತು. ಓ ವರ್ಷ ಥಾ ಬಾಪ್ಕ. ಬಾಬಾ ಹೇಳ್ತಾರೆ ಅದು ಆಸ್ತಿ ಆಗಿತ್ತು ತಂದೆದು. ಅವ್ರ ದುಃಖ ಶಾಂತಿ ಕಂಗಾಲ್ಪನ, ದುಃಖ ಅಶಾಂತಿ ಬಡತನ ಈ ವರ್ಷ ಹೇ ರಾವಣಕ. ಇದು ಸಹ ಆಸ್ತಿ, ಅರ್ಧಕಲ್ಪದ್ದು ರಾವಣನ ಆಸ್ತಿ. ये सब बातें बेहद का बाप बैठ तुम बच्चों को समझाते हैं. ಈ ಎಲ್ಲ ಮಾತುಗಳು ಬೇಹದ್ದಿನ ತಂದೆ ಕುಳಿತು ನಾವು ಮಕ್ಕಳಿಗೆ ತಿಳಿಸ್ತಾರೆ. बाप परंधाम में रहने वाला नॉलेजफुल है, जो सुखधाम का हमको वर्षा देते हैं. ತಂದೆ ಪರಂಧಾಮದಲ್ಲಿರುವಂತಹ ಜ್ಞಾನಪೂರ್ಣರು ಆಗಿದ್ದಾರೆ. ಯಾರು ಸುಖಧಾಮದ ಆಸ್ತಿ ನಮಗೆ ಕೊಡ್ತಾರೆ. ಓ ಹಮ್ ಆತ್ಮ ಉಂಕೋ ಸಮझा रहे हैं. ಅವರು ಈಗ ನಾವು ಆತ್ಮಗಳಿಗೆ ತಿಳಿಸ್ತಾ ಇದ್ದಾರೆ. ये तो जानते हो नॉलेज होती है आत्मा में, उनको ही ज्ञान का सागर कहा जाता है. ಇದಂತೂ ನಿಮಗೆ ಗೊತ್ತಿದೆ, ಜ್ಞಾನ ಇರೋದು ಆತ್ಮನಲ್ಲಿ. ಅವ್ರಿಗೇನೆ ಜ್ಞಾನ ಸಾಗರ ಅಂತ ಹೇಳಲಾಗುತ್ತೆ. वो ज्ञान का सागर इस शरीर द्वारा वर्ल्ड की हिस्ट्री जागर की समझाते हैं. ಆ ಜ್ಞಾನ ಸಾಗರ ಈ ಶರೀರದ ಮೂಲಕ, ಬ್ರಹ್ಮರವರ ಶರೀರದ ಮೂಲಕ ಪ್ರಪಂಚದ್ದು ಚರಿತ್ರೆ ಭೂಗೋಳ ತಿಳಿಸ್ತಾರೆ. वर्ल्ड की आयु तो होनी चाहिए ना. ಅವಾಗ ಕೇಳ್ತಾರೆ, ಪ್ರಪಂಚದ್ದು ಆಯಸ್ಸು ಅಂತ ಇರಬೇಕಾಗಿದೆ ಅಲ್ವಾ. ವರ್ಲ್ಡ್ ತೋ ಹೈ, ಸಿರ್ಫ್ ನಯಿ ದುನಿಯಾ और ಪುರಾನಿ ದುನಿಯಾ ಕಹಾ ಜಾತಾ ಹೈ. ಪ್ರಪಂಚ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಕೇವಲ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಅಂತ ಹೇಳಲಾಗುತ್ತೆ. ये भी ಮನುಷ್ಯೋं को ಪತಾ नहीं.
ಮನುಷ್ಯರಿಗೆ ಗೊತ್ತಿಲ್ಲ. ನ್ಯೂ ವರ್ಲ್ಡ್ ಸೇ ओल्ड वर्ल्ड होने में कितना समय लगता है. ಇದಕ್ಕೆ ಸಮಯ ಹೇಳ್ಬೋದು. ಹೊಸ ಪ್ರಪಂಚದಿಂದ ಹಳೆ ಪ್ರಪಂಚ ಆಗೋದ್ರಲ್ಲಿ ಎಷ್ಟು ಸಮಯ ಹಿಡಿಸುತ್ತೆ? 5,000 ವರ್ಷ. ಹಳೆ ಪ್ರಪಂಚ ಆಗಲಿಕ್ಕೆ, ಹೊಸ ಪ್ರಪಂಚದಿಂದ ಹಳೆ ಪ್ರಪಂಚ ಆಗಲಿಕ್ಕೆ. तुम बच्चे जानते हो कलयुग के बाद सतयुग जरूर आना है, इसलिए कलयुग और सतयुग के संगम पर बाप को आना पड़ता है. ನೀವು ಮಕ್ಕಳಿಗೆ ಗೊತ್ತಿದೆ, ಕಲಿಯುಗದ ನಂತರ ಸತ್ಯುಗ ತಪ್ಪದೆ ಬರಬೇಕಾಗಿದೆ. ಆದ್ದರಿಂದ ಕಲಿಯುಗ ಮತ್ತು ಸತ್ಯುಗದ ಸಂಗಮದಲ್ಲಿ ತಂದೆಗೆ ಬರುತ್ತೆ. ये भी तुम जानते हो परमपिता परमात्मा ब्रह्मा द्वारा नई दुनिया की स्थापना शंकर द्वारा विनाश कराते हैं. ಇದು ಸಹ ನಿಮಗೆ ಗೊತ್ತಿದೆ. ಪರಂಪಿತ ಪರಮಾತ್ಮ ಬ್ರಹ್ಮ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಶಂಕರನ ಮೂಲಕ ವಿನಾಶ ಮಾಡಿಸ್ತಾರೆ. ಕರಣ್ ಖರಾವನಾರ್. ತ್ರಿಮೂರ್ತಿ ಕಾ ಅರ್ಥ ಹಿ ಯೇ ಹೈ. ತ್ರಿಮೂರ್ತಿ ಅರ್ಥನೇ ಇದಾಗಿದೆ. ಏನು ತ್ರಿಮೂರ್ತಿ ಅರ್ಥ? ಸ್ಥಾಪನಾ, ವಿನಾಶ್, ಪಾಲನ. ಮೊದಲು ಸ್ಥಾಪನೆ, ನಂತರ ಹಳೆ ಪ್ರಪಂಚದ ವಿನಾಶ, ನಂತರ ಹೊಸ ಪ್ರಪಂಚದ ಪಾಲನೆ. ये तो ಕಾಮನ್ ಬಾತ್ ಹೈ. ಇದು ಸಾಧಾರಣ ಮಾತಾಗಿದೆ. ಪರಂತು ಈ ಬಾತೆ ತುಮ್ ಬಚ್ಚೆ ಭೂಲ್ ಜಾತೆ ಹೋ. ಕೇಳುವಾಗ ಎಷ್ಟು ಸಾಧಾರಣವಾಗಿದೆ, ಸಹಜವಾಗಿದೆ ಅಂತ ಅನಿಸುತ್ತೆ. ಆಮೇಲೆ ಜ್ಞಾಪಕ ಮಾಡಿಕೊಂಡಾಗ ಎಲ್ಲ ಜ್ಞಾಪಕಕ್ಕೆ ಬರುತ್ತಾ? 4 ಪೇಜಲ್ಲಿ ಎಷ್ಟು ಜ್ಞಾಪಕಕ್ಕೆ ಬರುತ್ತೆ? ನಹಿ ತೋ ತುಮಕೋ ಖುಷಿ ಬಹುತ್ ರಹೆ. ಬಾಬಾ ಹೇಳ್ತಾರೆ, ಆ ಥರ ಮರೀಲಿಲ್ಲ, ಜ್ಞಾಪಕ ಇತ್ತು ಅಂದಾಗ ನಿಮಗೆ ಖುಷಿ ಬಹಳ ಇರುತ್ತೆ. ನಿರಂತರ ಯಾದ್ ರಹನಿ ಚಾಹಿಯೆ. ಅದರಿಂದ ನಿರಂತರ ಜ್ಞಾನದ ಎಲ್ಲ ಮಾತುಗಳು ನೆನಪು ಇರಬೇಕಾಗಿದೆ. ಬಾಬಾ ಹಮ್ಕೋ ಅಬ್ ನಯಿ ದುನಿಯಾ ಕೆ ಲಿಯೆ ಲಾಯಕ್ ಬನಾ ರಹೆ ಹೈ. ಬಾಬಾ ನಮ್ಮನ್ನು ಈಗ ಹೊಸ ಪ್ರಪಂಚಕ್ಕಾಗಿ ಲಾಯಕ್ ಮಾಡ್ತಾ ಇದ್ದಾರೆ. ತುಮ್ ಭಾರತವಾಸಿ ಹಿ ಲಾಯಕ್ ಬಂತೆ ಹೋ ಅವ್ರ ಕೋಯಿ ನಹಿ. ನೀವು ಭಾರತವಾಸಿಗಳೇ ಲಾಯಕ್ ಆಗ್ತೀರಿ, ಬೇರೆ ಯಾರೂ ಆಗೋದಿಲ್ಲ. ಹಾಂ, जो और धर्मों में कन्वर्ट हो गए वो आ सकते हैं. ಜ್ಞಾನದಲ್ಲಿ ಮುಸ್ಲಿಮ್ಸು ಇದ್ದಾರೆ, ಕ್ರಿಶ್ಚಿಯನ್ಸು ಇದ್ದಾರೆ ಅಂದರೆ ಅವ್ರು ಯಾರು? ದೇವತಾ ಧರ್ಮದಲ್ಲಿ ಇದ್ದವರು ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗೋಗಿದ್ದಾರೆ. ಅವರು ಮತ್ತೆ ನಮ್ಮ ಧರ್ಮಕ್ಕೆ ಬರ್ತಾರೆ. फिर इसमें कन्वर्ट हो जाएंगे जैसे उसमें हुए थे. ನಂತರ ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ. ಹೇಗೆ ನಮ್ಮ ಧರ್ಮದಿಂದ ಬೇರೆ ಧರ್ಮಗಳಿಗೆ ಕನ್ವರ್ಟ್ ಆಗಿದ್ದರು ಹಾಗೆ. ये सारी ನಾಲೆಜ್ ತುಮಾರಿ ಬುದ್ಧಿ ಮೇ ಹೈ. ಈ ಇಡೀ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ ಅಂದರೆ ಅವರು ನಮ್ಮ ಧರ್ಮದವರು, ಕನ್ವರ್ಟ್ ಆಗಿ ಹೋಗಿದ್ದಾರೆ, ಈಗ ಮತ್ತೆ ಕನ್ವರ್ಟ್ ಆಗಿ ಬಂದಿದ್ದಾರೆ. ಈ ಇಡೀ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. मनुष्यों को समझाना है ये पुरानी दुनिया अब बदलती है. ಮನುಷ್ಯರಿಗೆ ನಾವು ತಿಳಿಸ್ಬೇಕು, ಈ ಹಳೆಯ ಪ್ರಪಂಚ ಈಗ ಬದಲಾಗುತ್ತೆ. ಮಹಾಭಾರತ್ ಲಡಾಯಿ ಭಿ ಜರೂರ್ ಲಗನಿ ಹೈ. ಮಹಾಭಾರತ ಯುದ್ಧನೂ ತಪ್ಪದೆ ನಡಿಬೇಕು. ಇಸ್ ಸಮಯ ಹಿ ಬಾಬಾ ಆಕರ್ ರಾಜಯೋಗ ಸಿಕ್ಲಾತೆ ಹೈ. ಈ ಸಮಯದಲ್ಲೇ ಬಾಬಾ ಬಂದು ರಾಜಯೋಗ ಕಲಿಸ್ತಾರೆ. ಅಲ್ಲೂ ಯಾವ ಸಮಯದಲ್ಲಿ? ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದು ತೋರಿಸಿದ್ದಾರೆ. ಮಹಾಭಾರತ ಯುದ್ಧದ ಸಮಯದಲ್ಲಿ. जो राजयोग सीखते हैं वो नई दुनिया में चले जाएंगे. ಯಾರು ರಾಜಯೋಗ ಕಲಿತಾರೆ ಅವರು ಹೊಸ ಪ್ರಪಂಚಕ್ಕೆ ಹೊರಟು ಹೋಗ್ತಾರೆ. तुम सबको समझा सकते हो कि ऊंच दे ऊंच है भगवान. ಫಿರ್ ನೀವು ಎಲ್ಲರಿಗೂ ಇದನ್ನು ತಿಳಿಸ್ಬೋದು.
ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಭಗವಂತ. फिर नेक्स्ट ब्रह्मा विष्णु शंकर. नेक्स्ट आओ यहाँ मुख्य है. ನೆಕ್ಸ್ಟು ಇಲ್ಲಿ ಬನ್ನಿ, ಮುಖ್ಯರಾದವರು ಯಾರು? ಜಗದಂಬ जगतपिता मम्मा बाबा. बाप आते भी यहाँ है. ब्रह्मा के तन में प्रजापिता ब्रह्मा तो यहाँ है ना. ತಂದೆ ಬರೋದು ಇಲ್ಲೇ ಇದ್ದಾರೆ. ಬ್ರಹ್ಮನ ತನುವಿನಲ್ಲಿ ಪ್ರಜಾಪಿತ ಬ್ರಹ್ಮ ಅಂತೂ ಇಲ್ಲೇ ಇದ್ದಾರಲ್ವ. ಬ್ರಹ್ಮ ದ್ವಾರ ಸ್ಥಾಪನಾ ಸೂಕ್ಷ್ಮವತನ್ ಮೇ ತೋ ನಹಿ ಹೋಗಿ ನಾ. ಬ್ರಹ್ಮನ ಮೂಲಕ ಸ್ಥಾಪನೆ ಸೂಕ್ಷ್ಮವತನದಲ್ಲಿ ಆಗೋದಿಲ್ಲ ಅಲ್ವಾ. ಯಹಾ ಹಿ ಹೋತಿ ಹೈ, ಇಲ್ಲೇ ನಡೆಯುವಂಥದ್ದು. ಈ ವ್ಯಕ್ತ ಸೇ ಅವ್ಯಕ್ತ ಬನ್ ಜಾತೆ ಹೈ. ವ್ಯಕ್ತ ಬ್ರಹ್ಮ ಅವ್ಯಕ್ತ ಬ್ರಹ್ಮ ಆಗ್ಬಿಡ್ತಾರೆ. ये राजयोग से फिर विष्णु के दो रूप बनते हैं. ಇವರು ರಾಜಯೋಗ ಕಲಿತು ನಂತರ ವಿಷ್ಣುವಿನ 2 ರೂಪ ಆಗ್ತಾರೆ. ಯಾವುದು? ಲಕ್ಷ್ಮೀನಾರಾಯಣ. ಮಮ್ಮ ಬಾಬಾ ರಾಜಯೋಗ ಕಲಿತು ನಂತರ ವಿಷ್ಣುವಿನ 2 ರೂಪ ಲಕ್ಷ್ಮೀನಾರಾಯಣ ಆಗ್ಬಿಡ್ತಾರೆ. ವರ್ಲ್ಡ್ की हिस्ट्री ಜಾಗ್ರಫಿ ಸಮಜ್ನಿ ಚಾಹಿಯೇನಾ. ಬಾಬಾ ಹೇಳ್ತಾರೆ ಪ್ರಪಂಚದ ಚರಿತ್ರೆ ಭೂಗೋಳ ತಿಳ್ಕೊಳ್ಬೇಕಾಗಿದೆ ಅಲ್ವಾ. ಮನುಷ್ಯ ಹಿ ಸಮಜೆಂಗೆ, ಮನುಷ್ಯರೇ ತಿಳ್ಕೊಳ್ಳೋದು, ಪ್ರಾಣಿಗಳು ತಿಳ್ಕೊಳ್ಳುತ್ತಾ? ಕೋಣನ ಮುಂದೆ ಕಿನ್ನರಿ ಬಾರಿಸ್ದಂಗೆ ಅಂತ. ಕಿನ್ನರಿ ಏನಾದರೂ ಬಾರಿಸಿದ್ರೆ ಕೋಣನಿಗೆ ಅರ್ಥ ಆಗುತ್ತಾ? वर्ल्ड का मालिक ही वर्ल्ड की हिस्ट्री ಜಾಗ್ರಫಿ समझा सकते हैं. ಪ್ರಪಂಚದ ಮಾಲೀಕ, ಏ ಮಾಲೀಕ್ ತೆರೆ ಬಂದೆ ಹಮ್ ಅಂತ ಹಾಡ್ತಾರಲ್ವ. ಪ್ರಪಂಚದ ಮಾಲೀಕನೇ ಪ್ರಪಂಚದ ಚರಿತ್ರೆ ಭೂಗೋಳ ತಿಳಿಸ್ತಾರೆ. ಓ ನಾಲೆಜ್ಫುಲ್ ಪುನರ್ಜನ್ಮ ರಹಿತ ಹೈ. ಅವ್ರು ಯಾರಾಗಿದ್ದಾರೆ? ಜ್ಞಾನಪೂರ್ಣರು, ಪುನರ್ಜನ್ಮ ರಹಿತರು ಆಗಿದ್ದಾರೆ. ಈ ನಾಲೆಜ್ ಕಿಸ್ಕಿ ಬುದ್ಧಿ ಮೇ ನಹಿ ಹೈ. ಈ ಜ್ಞಾನ ಯಾರ ಬುದ್ಧಿನಲ್ಲೂ ಇಲ್ಲ. ಪರಕ್ನೆ ಕಿ ಬಿ ಬುದ್ಧಿ ಚಾಹಿಯೇನಾ. ಬಾಬಾ ಹೇಳ್ತಾರೆ ನಿಮಗೂ ಪರೀಕ್ಷಿಸುವಂತಹ ಬುದ್ಧಿ ಬೇಕಾಗಿದೆ ಅಲ್ವಾ. ಯಾವ ಮಾತಿನಲ್ಲಿ? ಕುಚ್ ಬುದ್ಧಿ ಮೇ बैठता है ಯಾ ಐಸೆ ಹಿ ಹೈ ನಬ್ಜ್ ದೇಖನಿ ಚಾಹಿಯೇ. ನಾವು ಹೇಳ್ತಾ ಇದ್ದೀವಿ, ಅವ್ರು ಕೇಳ್ತಾ ಇದ್ದಾರೆ. ಅವ್ರ ಬುದ್ಧಿನಲ್ಲಿ ಏನಾದರೂ ಕೂರುತ್ತಾ ಇಲ್ಲ ಸುಮ್ಮನೆ ಹಾಗೇ ಕೂತಿದ್ದಾರ ಕೇಳೋ ರೀತಿ ನಾಡಿ ನೋಡಬೇಕಾಗಿದೆ ಅಂತಾರೆ. ನಮ್ಮ ಪಾಡಿಗೆ ನಾವು ಹೇಳ್ತಾ ಇದ್ದೀವಿ, ಅವರ ಬುದ್ಧಿನಲ್ಲಿ ಏನಾದರೂ ಕೂರ್ತಾ ಇಲ್ವಾ, ಸುಮ್ಮನೆ ಕೇಳ್ತಾ ಇದ್ದಾರಾ, ಇದು ನಾಡಿ ನೋಡಬೇಕು ಅಂತಾರೆ. ಇದಕ್ಕಾಗಿ ನಿಮ್ಮಲ್ಲಿ ಪರೀಕ್ಷಿಸುವ ಬುದ್ಧಿನೂ ಬೇಕಾಗಿದೆ. ಅದಕ್ಕೆ ಹಾಗೂ ಹೀಗೂ ಕೇಳ್ತಾರೆ ಅಂದರೆ ಸ್ವಲ್ಪ ಹೇಳಿ ಕಳಿಸ್ಬಿಡಿ ಅಂತಾರೆ. ಇಂಟ್ರೆಸ್ಟ್ ಆಗಿ ಕೇಳ್ತಾರೆ ಅಂದರೆ ಚೆನ್ನಾಗಿ ತಿಳಿಸಿ ಅಂತಾರೆ. ಏಕ್ ಅಜ್ಮಲ್ ಕಾ ನಾಮಿ ಗ್ರಾಮಿ ವೈದ್ಯ ಹೋಕರ್ ಗಯಾ ಹೈ. ಒಬ್ಬರು ಅಜ್ಮಲ್ ಖಾನ್ ಅಂತ ಪ್ರಸಿದ್ಧ ವೈದ್ಯ ಇದ್ದು ಹೋಗಿದ್ದಾರೆ. कहते हैं देखने से ही उनको बीमारी का पता पड़ जाता था. ಏನು ಹೇಳ್ತಾರೆ? ಪ್ರಸಿದ್ಧ ವೈದ್ಯ ಮನುಷ್ಯನನ್ನು ನೋಡೋದ್ರಿಂದಲೇ ಅವರಿಗೆ ಏನು ಕಾಯಿಲೆ ಇದೆ ಅಂತ ಗೊತ್ತಾಗ್ಬಿಡ್ತಾ ಇತ್ತು. ಅವರು ಬ್ಲಡ್ ಟೆಸ್ಟ್ ಮಾಡಬೇಕಾಗಿಲ್ಲ, BP ಚೆಕ್ ಮಾಡಬೇಕಾಗಿಲ್ಲ, ಮನುಷ್ಯನನ್ನು ನೋಡಿನೇ ಅವ್ರಿಗೆ ಗೊತ್ತಾಗ್ಬಿಡ್ತಿತ್ತು ಇವರಿಗೆ ಕಾಯಿಲೆ ಏನು ಕಾಯಿಲೆ ಇದೆ ಅಂತ. ಅದಕ್ಕೆ ಅವನು ಪ್ರಸಿದ್ಧ ವೈದ್ಯ ಆಗಿದ್ದ. ಅವನು ನಾಡಿನೂ ನೋಡ್ತಾ ಇರಲಿಲ್ಲ ಅಂತ ಹೇಳ್ತಾರಲ್ಲ. ಮನುಷ್ಯನನ್ನು ನೋಡಿನೇ ಇವ್ರಿಗೇನು ಕಾಯಿಲೆ ಇದೆ ಅಂತ ಹೇಳ್ಬಿಡ್ತಾ ಇದ್ದ. ಅದಕ್ಕೆ ಅವನು ಪ್ರಸಿದ್ಧ ವೈದ್ಯನಾಗಿದ್ದ. अब तुम बच्चों को भी समझना चाहिए कि ये लायक है या नहीं. ಈಗ ನೀವು ಮಕ್ಕಳಿಗೂ ಸಹ ತಿಳ್ಕೊಳ್ಬೇಕಾಗಿದೆ ಇವರು ಲಾಯಕ್ ಆಗಿದ್ದಾರಾ ಇಲ್ವಾ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು 1 ಗಂಟೆ ಹೇಳ್ಕೊಂಡು ಹೋಗೋದಲ್ಲ ಅಂತಾರೆ. ಅವ್ರ ಬುದ್ಧಿನಲ್ಲಿ ಏನಾದರೂ ಕೂರುತ್ತಾ ನಾಡಿ
ಜ್ಞಾನ ಕೊಡಿ ಅಂತಾರೆ. बाप ने बच्चों को ज्ञान का तीसरा नेत्र दिया है, जिससे तुम अपने को आत्मा समझ बाप जो है जैसा है उसको उसी रूप में याद करते हो. ತಂದೆ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಕೊಟ್ಟಿದ್ದಾರೆ. ಯಾವುದರಿಂದ ನೀವು ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆ ಯಾರಾಗಿದ್ದಾರೆ, ಹೇಗಿದ್ದಾರೆ ಅವರನ್ನು ಅದೇ ರೂಪದಿಂದ ನೆನಪು ಮಾಡ್ತೀರಿ. परंतु ऐसी बुद्धि उनकी होगी जो पूरा योग युक्त होंगे, जिनकी बाप से प्रीत बुद्धि होगी. ಆದರೆ ಈ ರೀತಿ ಬುದ್ಧಿ ಅವರಿಗೆ ಇರುತ್ತೆ. ಯಾರಿಗೆ? ಪೂರ್ಣವಾಗಿ ಯಾರು ಯೋಗಯುಕ್ತರಾಗಿರ್ತಾರೆ, ಯಾರಿಗೆ ತಂದೆಯೊಂದಿಗೆ ಪ್ರೀತ ಬುದ್ಧಿ ಇರುತ್ತೆ, ಅವರು ಆತ್ಮನಾಗಿ ತಂದೆ ಯಾರಾಗಿದ್ದಾರೆ, ಹೇಗಿದ್ದಾರೆ ಹಾಗೆ ನೆನಪು ಮಾಡ್ತಾರೆ. ಸಬ್ತೋ ನಹಿ ಹೈನಾ, ಎಲ್ಲರೂ ಆ ರೀತಿ ಇಲ್ಲ ಅಲ್ವಾ? ಯೋಗಯುಕ್ತರು, ಪ್ರೀತಿ ಬುದ್ಧಿಯವರು ಎಲ್ಲರೂ ಇಲ್ಲ ಅಲ್ವಾ? ಏಕದೋಕೆ ನಾಮ್ ರೂಪ ಮೇ ಲಟಕ್ ಪಡ್ತೆ. ಯಾಕೆ ಎಲ್ಲರೂ ಇಲ್ಲ ಯೋಗಯುಕ್ತರು, ಪ್ರೀತಿ ಬುದ್ಧಿಯವರು? ಬಾಬಾ ಹೇಳ್ತಾರೆ, ದೇಹಧಾರಿಗಳ ನಾಮರೂಪದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಬಾಪ್ ಕಹತೆ ಹೇ ಪ್ರೀತ್ ತೋ ಮೇರೆ ಸಾಥ್ ಲಗಾವೋನ. ತಂದೆ ಹೇಳ್ತಾರೆ, ಪ್ರೀತಿಯಂತೂ ನನ್ನೊಂದಿಗೆ ಇಡಿ. ಮಾಯಾ ಐಸಿ ಹೇ ಜೋ ಪ್ರೀತ್ ರಖನೆ ನಹಿ ದೇತಿ. ಮಾಯೇನು ಈ ರೀತಿ ಇದೆ, ತಂದೆಯೊಂದಿಗೆ ಪ್ರೀತಿಯನ್ನು ಇಡಲಿಕ್ಕೆ ಬಿಡೋದಿಲ್ಲ. ಮಾಯಾ ಭಿ ದೇತಿ ಹೇ ಹಮಾರ ಗ್ರಾಹಕ ಚಾಹತಾ ಹೈ ತೋ ಏಕದಮ್ ನಾಕ್ ಕಾನ್ ಸೆ ಪಕಡ್ ಲೇತಿ ಹೇ. ಮಾಯೇನು ನೋಡುತ್ತೆ, ನಮ್ಮ ಗಿರಾಕಿ, ಅರ್ಥಕಲ್ಪದ ಗಿರಾಕಿ ಹೊರಟೋಗ್ತಾನೆ ಅಂದಾಗ ಪೂರ್ಣವಾಗಿ ಏನು ಮಾಡುತ್ತೆ, ಮೂಗು ಕಿವಿಯಿಂದ ಇಟ್ಕೊಂಡ್ಬಿಡುತ್ತೆ. ಈ ವ್ಯಾಪಾರಿಗಳು ಕೆಲವು ವರ್ಷದ ಗಿರಾಕಿಗಳೇ ಹೊರಟೋಗ್ತಾರೆ ಅಂದಾಗ ಏನು ಮಾಡ್ತಾರೆ, ಹೇಗಾದರೂ ಮಾಡಿ ಅವರನ್ನು ಹೇಳ್ಕೊಳ್ಬೇಕು ಮತ್ತೆ ಅಂತ ಪ್ರಯತ್ನ ಪಡ್ತಾರಲ್ವ. ಆ ಥರ ಮಾಯೆಗೆ ನಾವು ಅರ್ಧಕಲ್ಪದ ಗಿರಾಕಿಗಳು. ಅಷ್ಟು ಈಸಿಯಾಗಿ ಬಿಟ್ಬಿಡುತ್ತಾ? ಫಿರ್ ಜಬ್ ಧೋಖಾ ಖಾತೆ ಹೇ ತಬ್ ಸಮಜ್ತೆ ಹೇ ಮಾಯಾನೇ ಧೋಖಾ ಖಾಯಾ. ಮಾಯಾ ಸೆ ಧೋಖಾ ಖಾಯಾ. ಬಾಬಾ ಹೇಳ್ತಾರೆ, ಯಾವಾಗ ಮೋಸ ಹೋಗ್ತಾರೆ ಆಗ ತಿಳ್ಕೊಳ್ತಾರೆ, ನಾನು ಮಾಯೆಯಿಂದ ಮೋಸ ಹೋದೆ. ಮಾಯಾಜೀತ್ ಜಗಜ್ಜೀತ್ ಬನ್ ನಹಿ ಸಕೆಂಗೆ, ಊಂಚ್ ಪದ್ ಪಾ ನಹಿ ಸಕೆಂಗೆ. ಯಾರು ಮಾಯೆಯಿಂದ ಸೋಲನ್ನು ಪಡೀತಾರೆ ಅವರು ಮಾಯಾಜೀತ್ ಜಗಜ್ಜೀತ್ ಆಗೋದಿಲ್ಲ, ಶ್ರೇಷ್ಠ ಪದವಿನೂ ಪಡೆಯೋದಿಲ್ಲ. ಇಸ್ಮೇ ಹಿ ಮೆಹನತ್ ಹೇ. ಬಾಬಾ ಹೇಳ್ತಾರೆ, ಇದರಲ್ಲೇ ಪರಿಶ್ರಮ ಇದೆ. ಯಾವುದರಲ್ಲಿ? ಮಾಯಾಜೀತ್ ಜಗಜ್ಜೀತ್ ಆಗೋದರಲ್ಲಿ, ಶ್ರೇಷ್ಠ ಪದವಿ ಪಡೆಯೋದರಲ್ಲಿ. ಶ್ರೀಮತ್ कहती है मामेकम याद करो तो तुम्हारी जो पतित बुद्धि है वो पावन बन जाएगी. ಶ್ರೀಮತ ಹೇಳುತ್ತೆ, ನನ್ನೊಬ್ಬನನ್ನು ನೆನಪು ಮಾಡಿ, ಆಗ ನೀವು ಯಾರು ಪತಿತ ಬುದ್ಧಿಯವರು ಪಾವನರು ಆಗ್ಬಿಡ್ತೀರಾ. ಪರಂತು ಕೈಯೋಂಕೋ ಬಡಾ ಮುಷ್ಕಿಲ್ ಲಗ್ತಾ ಹೈ. ಬಾಬಾ ಹೇಳ್ತಾರೆ, ಒಬ್ಬ ಬಾಬನನ್ನು ನೆನಪು ಮಾಡೋದು ಕೆಲವರಿಗೆ ಬಹಳ ಕಷ್ಟ ಆಗುತ್ತೆ. ಇಸ್ಮೇ ಸಬ್ಜೆಕ್ಟ್ ಏಕಿ ಹೈ. ಇದರಲ್ಲಿ ಸಬ್ಜೆಕ್ಟ್ ಒಂದೇ ಅಂತಾರೆ. ಯಾವುದು ಸಬ್ಜೆಕ್ಟು? ಒಂದೇ. ಅಲಫ್ ಅವ್ರ ಬೇ, ಅಪ್ಪ ಆಸ್ತಿ ನೆನಪು ಮಾಡೋದು. ಬಸ್ ದೋ ಅಕ್ಷರ ಭಿ ಯಾದ್ ನಹಿ ಕರ್ ಸಕ್ತೆ ಹೇ. ಬಾಬಾ ಹೇಳ್ತಾರೆ, ಅಪ್ಪ ಆಸ್ತಿ ಇದು ಎರಡೂ ನೆನಪು ಮಾಡೋದಿಲ್ಲ. बाबा कहे अलफ को याद करो तो फिर अपनी देह को दूसरे की देह को याद करते रहते हैं. ಬಾಬಾ ಹೇಳ್ತಾರೆ, ತಂದೆಯನ್ನು ನೆನಪು ಮಾಡಿ, ನಂತರ ಮಕ್ಕಳು ಏನು ಮಾಡ್ತಾರೆ, ತಮ್ಮ ದೇಹವನ್ನು, ಬೇರೆಯವರ ದೇಹವನ್ನು ನೆನಪು ಮಾಡ್ತಾ ಇರ್ತಾರೆ. ಬಾಬಾ कहते हैं देह को देखते हुए तुम मुझे याद करो. ಬಾಬಾ ಹೇಳ್ತಾರೆ, ದೇಹವನ್ನು ನೋಡ್ತಾ ಇದ್ರೂ, ದೇಹಧಾರಿಗಳನ್ನು ನೋಡ್ತಾ ಇದ್ರೂ ಸಹ ನೀವು ನನ್ನನ್ನು ನೆನಪು ಮಾಡಿ, ಒಳೊಳಗೆ ನನ್ನ
समझने का, उससे काम लो. ಆತ್ಮನಿಗೆ ಈಗ 3ನೇ ನೇತ್ರ ಸಿಕ್ಕಿದೆ, ನನ್ನನ್ನು ನೋಡುವಂತಹದ್ದು, ತಿಳ್ಕೊಳ್ಳುವಂತಹದ್ದು. ಅದರಿಂದ ಕೆಲಸ ತಗೊಳ್ಳಿ ಅಂತಾರೆ ಬಾಬಾ. तुम बच्चे अभी त्रिनेत्री त्रिकालदर्शी बनते हो. ಈಗ ನೀವು ಮಕ್ಕಳು त्रिनेत्री त्रिकालदर्शी ಆಗ್ತೀರಿ. परंतु त्रिकालदर्शी में भी ನಂಬರ್ವಾರ್ है. ತ್ರಿಕಾಲದರ್ಶಿಗಳಲ್ಲೂ ಸಹ ನಂಬರ್ವಾರ್ ಇದ್ದಾರೆ. ಹೇಗೆ ನಂಬರ್ವಾರ್ ಇದ್ದಾರೆ? ಕೆಲವರಿಗೆ ಯಾವುದಾದ್ರೂ ಪರಿಸ್ಥಿತಿ ಬಂತು, ಏನು ಅಂದ್ಕೊಳ್ತಾರೆ, ನಂದು ಹಿಂದಿನ ಕರ್ಮದ ಲೆಕ್ಕಾಚಾರ ಅಂತ ತಿಳ್ಕೊಳ್ತಾರೆ, ಫುಲ್ ಸ್ಟಾಪ್ ಇಡ್ತಾರೆ. ಕೆಲವರಿಗೆ ಸಂಕಲ್ಪಗಳು ಬರ್ತಾನೇ ಇರುತ್ತೆ ಅಲ್ವಾ. ಬಾಬಾ ಹೇಳ್ತಾರೆ ತ್ರಿಕಾಲದರ್ಶಿನಿಯಲ್ಲೂ ಸಹ ಕೆಲವರಂತೂ ಮರೆಯೋದೇ ಇಲ್ಲ, ಆ ರೀತಿಯೂ ಅದನ್ನು ನೆನಪು ಮಾಡ್ತಾರೆ. ಅದರಿಂದ ಬಾಬಾ ಹೇಳ್ತಾರೆ ತ್ರಿಕಾಲದರ್ಶಿಯಲ್ಲೂ ಸಹ ನಂಬರ್ವಾರ್ ಇದ್ದಾರೆ. ನಾಲೆಜ್ ಧಾರಣ ಕರ್ನ ಕೊಯ್ ಮುಷ್ಕಿಲ್ ನಹಿ ಹೈ. ಜ್ಞಾನ ಧಾರಣೆ ಮಾಡೋದು ಏನು ಕಷ್ಟ ಇಲ್ಲ. ಬಹುತ್ ಹಿ ಅಚ್ಚಾ ಸಮಜ್ತೆ ಹೈ, ಪರಂತು ಬಹಳ ಚೆನ್ನಾಗಿ ತಿಳ್ಕೊಳ್ತಾರೆ. ಜ್ಞಾನ ಬಹಳ ಚೆನ್ನಾಗಿ ತಿಳ್ಕೊಳ್ತಾರೆ, ಆದರೆ ಯೋಗ ಬಲ್ ಕಮ್ ಹೈ, ದೇಹಿ ಅಭಿಮಾನಿಪನ ಬಹುತ್ ಕಮ್ ಹೈ. ಯೋಗ ಬಲ ಕಡಿಮೆ ಇದೆ, ಆತ್ಮ ಅಭಿಮಾನಿ ಬಹಳ ಕಡಿಮೆಯಾಗಿದ್ದಾರೆ. ಥೋಡಿ ಬಾತ್ ಮೇ ಕ್ರೋಧ ಗುಸ್ಸಾ ಆ ಜಾತಾ ಹೈ, ಗಿರ್ತೆ ರಹತೆ ಹೈ. ಚಿಕ್ಕ ಮಾತಿನಲ್ಲೇ, ಸ್ವಲ್ಪ ಮಾತಿನಲ್ಲೇ ಕೋಪ ಕ್ರೋಧ ಬರ್ತಾ ಇರುತ್ತೆ, ಬಿದ್ದು ಹೋಗ್ತಾರೆ. ಉಠ್ತೆ ಹೈ ಗಿರ್ತೆ ಹೈ, ಕೂರ್ತಾರೆ ಬೀಳ್ತಾರೆ. ಆಜ್ ಊಟೆ ಕಲ್ ಫಿರ್ ಗಿರ್ ಪಡ್ತೆ ಹೈ. ಇವತ್ತೆದ್ದು ಕೂಡ್ತಾರೆ, ನಾಳೆ ಮತ್ತೆ ಬಿದ್ದು ಹೋಗ್ತಾರೆ. ದೇಹ ಅಭಿಮಾನ ಮುಖ್ಯ ಹೈ, ಅವ್ರ ಫಿರ್ ಅದರಲ್ಲಿ ಕೂಡಲಿಕ್ಕೆ ಬೀಳಿಸ್ಲಿಕ್ಕೆ ಮುಖ್ಯವಾದದ್ದು ಯಾವುದು? ದೇಹ ಅಭಿಮಾನ ಮುಖ್ಯವಾದದ್ದು. ನಂತರ ಅವ್ರ ವಿಕಾರ ಲೋಭ ಮೋಹ ಆದಿ ಮೇ ಫಸ್ ಪಡ್ತೆ ಹೈ. ಬೇರೆ ವಿಕಾರಗಳು ಲೋಭ ಮೋಹ ಆದಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ದೇಹ ಮೇ ಭಿ ಮೋಹ ರಹತಾ ಹೈ ನಾ. ದೇಹದಲ್ಲೂ, ತನ್ನ ದೇಹದಲ್ಲೂ ಸಹ ಮೋಹ ಇರುತ್ತೆ ಅಲ್ವಾ. ಮಾತಾವೋ ಮೇ ಮೋಹ ಜಾಸ್ತಿ ಹೋತಾ ಹೈ. ಬಾಬಾ ಹೇಳ್ತಾರೆ ಮಾತೆಯರಲ್ಲಿ ಮೋಹ ಹೆಚ್ಚಾಗಿ ಇರುತ್ತೆ. ಮಕ್ಕಳು ಮೊಮ್ಮಕ್ಕಳು ಮೋಹ ಹೆಚ್ಚಾಗಿ ಇರುತ್ತೆ. ಅವು ಬಾಪ್ ಉಸ್ಸೆ ಚೋಡಾತೆ ಹೈ. ತಂದೆ ಈಗ ಅದರಿಂದ ಬಿಡಿಸ್ತಾರೆ. ತುಮಕೋ ಬೇಹದ್ ಕಾ ಬಾಪ್ ಮಿಲಾ ಹೈ, ಫಿರ್ ಮೋಹ ಕ್ಯೂ ರಖ್ತೆ ಹೋ. ನಿಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ, ನಂತರ ಮೋಹ ಯಾಕೆ ಇಡ್ತೀರಾ? ಸಿಕ್ಕಾಕೊಳ್ಳುವಂತಹ ಮೋಹ, ದುಃಖಿಯಾಗುವಂತಹ ಮೋಹ, ಯಾಕೆ ಮೋಹ ಇಡ್ತೀರಾ? ಉಸ್ ಸಮಯ ಶಕಲ್ ಬಾತ್ಚೀತ ಹಿ ಬಂದರ್ ಮಿಸಲ್ ಹೋ ಜಾತಿ ಹೈ. ಬಾಬಾ ಹೇಳ್ತಾರೆ ಮೋಹದ ಸಮಯದಲ್ಲಿ ಆ ರೂಪ ಮತ್ತು ಮಾತುಕತೆ ಎಲ್ಲ ಕೋತಿ ರೀತಿ ಆಗಿಬಿಡುತ್ತೆ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು. ಬಾಬಾ ಹೇಳ್ತಾರೆ ಆ ಸಮಯದಲ್ಲಿ ಅಷ್ಟು ಅಟ್ಯಾಚ್ಮೆಂಟ್ ಇದೆ, ಅಷ್ಟು ಅಂಟ್ಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ ಆ ಸಮಯ ಶಕಲಿಂದ, ರೂಪದಿಂದ, ಮಾತುಕತೆಯಿಂದ ಯಾವ ರೀತಿ ಇರ್ತಾರೆ ಅಂದರೆ ಕೋತಿ ಸಮಾನ ಆಗ್ಬಿಡ್ತಾರೆ ಅಂತಾರೆ. ಯಾಕೆ? ಕೋತಿ ಸತ್ತೋಗಿರೋ ಆ ಮಗುನೂ ಬಿಡುವುದಿಲ್ಲ, ಅಂಟಿಸ್ಕೊಂಡು ತಿರುಗ್ತಾ ಇರುತ್ತೆ. ಬಾಪ್ ಕಹತೆ ಹೈ ನಷ್ಟ ಮೋಹ ಬನ್ ಜಾವೋ, ನಿರಂತರ ಮುಜೆ ಯಾದ್ ಕರೋ. ತಂದೆ ಹೇಳ್ತಾರೆ ನಷ್ಟ ಮೋಹಿ ಆಗಿಬಿಡಿ, ನಿರಂತರ ನನ್ನನ್ನು ನೆನಪು ಮಾಡಿ. ಪಾಪೋಂ ಕಾ ಬೋಜಾ ಸಿರ್ ಪರ್ ಬಹುತ್ ಹೈ, ಓ ಕೈಸೆ ಉತರೆ. ಪಾಪದ ಹೊರೆ ತಲೆ ಮೇಲೆ ಬಹಳ ಇದೆ, ಅದು ಹೇಗೆ ಇಳಿಯೋದು? ಪರಂತು ಮಾಯಾ ಐಸಿ ಹೈ ಯಾದ್ ಕರ್ನೆ ನಹಿ ದೇಗಿ. ಆದರೆ ಮಾಯೆ ಈ ರೀತಿ ಇದೆ, ನೆನಪು ಮಾಡಲಿಕ್ಕೆ ಬಿಡೋದಿಲ್ಲ. ಬಲ್ ಕಿತನಾ ಭಿ ಮಾತಾ ಮಾರೋ, ಗಡಿ ಗಡಿ ಬುದ್ಧಿ ಉಗುಡಾ ದೇತಿ ಹೈ. ಬಾಬಾ ಹೇಳ್ತಾರೆ
ಎಷ್ಟೇ ತಲೆ ಚಚ್ಕೊಂಡ್ರು, ಅಂದರೆ ಪುರುಷಾರ್ಥ ಮಾಡಿದ್ರು, ಪ್ರಯತ್ನ ಪಟ್ಟರೂ ಸಹ ಏನು ಮಾಡುತ್ತೆ, ಮಾಯೆ ಗಳಿಗೆಗೆ ಬುದ್ಧಿಯನ್ನು ಹಾರಿಸ್ಬಿಡುತ್ತೆ. कितनी कोशिश करते हैं हम मोस्ट बेवर बाबा की ही महिमा करते रहे. ಎಷ್ಟು ಪ್ರಯತ್ನ ಪಡ್ತಾರೆ ನಾವು ಅತ್ಯಂತ ಪ್ರೀತಿಯ ತಂದೆದೇ ಮಹಿಮೆ ಮಾಡ್ತಾ ಇರಬೇಕು ಅಂತ. ಅಂದರೆ ಅವ್ರ ನೆನಪಲ್ಲೇ ಇರಬೇಕು, ಅವ್ರ ಮಹಿಮೆನೇ ಮಾಡ್ತಾ ಇರಬೇಕು ಅಂತ ಮಕ್ಕಳು ಎಷ್ಟು ಪ್ರಯತ್ನ ಪಡ್ತಾರೆ. ಬಾಬಾ ಬಸ್ ಆಪ್ಕೆ ಪಾಸ್ ಆಯೇ ಕಿ ಆಯೇ, ಪರಂತು ಬಾಬಾ ಸಾಕು ಇನ್ನೇನು ನಾವು ನಿಮ್ಮ ಬಳಿಗೆ ಬಂದೇ ಬಿಟ್ವಿ, ಪರಂತು ಫಿರ್ ಭೂಲ್ ಜಾತೆ, ನಂತರ ಮರೆತು ಹೋಗ್ತಾರೆ. ಬುದ್ಧಿ ಅವ್ರ ಥರ ಚಲಿ ಜಾತಿ ಹೇ, ಯಾಕೆ ಬುದ್ಧಿ ಬೇರೆ ಕಡೆಗೆ ಹೊರಟೋಗುತ್ತೆ. ಈ ನಂಬರ್ 1 में जाने वाला भी ತೀವ್ರ ಪುರುಷಾರ್ಥಿ ಏನಾ, ಇವರು ನಂಬರ್ 1ನಲ್ಲಿ ಹೋಗುವಂಥವರು ಬ್ರಹ್ಮ ಬಾಬಾ, ಅವರು ತೀವ್ರ ಪುರುಷಾರ್ಥಿ ಆಗಿದ್ದಾರಲ್ವ. बच्चों की बुद्धि में ये याद रहना चाहिए कि हम गॉड फादरली स्टूडेंट है. ಮಕ್ಕಳ ಬುದ್ಧಿಯಲ್ಲಿ ಇದು ನೆನಪಿರಬೇಕಾಗಿದೆ, ನಾವು ಗಾಡ್ ಫಾದರ್ಲಿ ಸ್ಟೂಡೆಂಟ್ ಆಗಿದ್ದೀವಿ. ಗೀತಾ ಮೇ ಭಿ ಹೈ ಭಗವಾನ್ ವಾಚ್, ಏನಿದೆ ಗೀತೆಯಲ್ಲೂ ಸಹ ಇದೆ ಭಗವಾನ್ ವಾಚ, ತುಮಕೋ ರಾಜಾओं का ರಾಜಾ ಬನಾತಾ ಹೂँ, ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡ್ತೀನಿ. सिर्फ शिव के बदले श्री कृष्ण का नाम डाल दिया है. ಕೇವಲ ಶಿವನಿಗೆ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನು ಹಾಕ್ಬಿಟ್ಟಿದ್ದಾರೆ. वास्तव में शिव बाबा की जयंती सारी दुनिया में मनानी चाहिए. ವಾಸ್ತವಿಕವಾಗಿ ಶಿವಬಾಬನ ಜಯಂತಿ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡಬೇಕಾಗಿದೆ. शिव बाबा सबको दुखों से लिबरेट कर गैड बन ले जाते हैं. ಯಾಕೆ ಶಿವ ಬಾಬಾ ಎಲ್ಲರನ್ನೂ ದುಃಖದಿಂದ ಬಿಡುಗಡೆ ಮಾಡಿ ಗೈಡಾಗಿ ಮನೆಗೆ ಕರ್ಕೊಂಡು ಹೋಗ್ತಾರೆ, ಸದ್ಗತಿ ದಾತ. ಆದ್ದರಿಂದ ಶಿವಬಾಬಂದು ಜಯಂತಿ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡಬೇಕಾಗಿದೆ. ಏತೋ ಸಬ್ಬು ಮಾನ್ತೆ ಹೇ ಕಿ ಓ ಲಿಬರೇಟರ್ ಗೈಡ್ ಹೇ, ಇದಂತೂ ಎಲ್ಲರೂ ಒಪ್ಕೊಳ್ತಾರೆ, ಮಹಿಮೆನೂ ಮಾಡ್ತಾರೆ ಲಿಬರೇಟರ್ ಗೈಡ್ ಅಂತ. सबका पतित पावन बाप है, सबको शांतिधाम सुखधाम में ले जाने वाला है, तो उनकी जयंती क्यों नहीं मनाते हैं. ಎಲ್ಲರಿಗೂ ಪತಿತ ಪಾವನ ತಂದೆ ಆಗಿದ್ದಾರೆ, ಎಲ್ಲರನ್ನೂ ಶಾಂತಿಧಾಮ ಸುಖಧಾಮಕ್ಕೆ ಕರ್ಕೊಂಡು ಹೋಗುವಂಥವರಾಗಿದ್ದಾರೆ. ಆದರೆ ಅವರ ಜಯಂತಿ ಯಾಕೆ ಆಚರಣೆ ಮಾಡೋದಿಲ್ಲ. ಭಾರತವಾಸಿ नहीं मनाते हैं, इसलिए भारत की ये बुरी गति हुई है. ಭಾರತವಾಸಿಗಳೇ ಆಚರಣೆ ಮಾಡೋದಿಲ್ಲ, ಆದ್ದರಿಂದಲೇ ಭಾರತಕ್ಕೆ ಈ ಕೆಟ್ಟ ಗತಿ ಆಗಿರುವಂಥದ್ದು. ಮೌತ್ भी बुरी गति से होता है, ಸಾವೂ ಸಹ ಕೆಟ್ಟ ಗತಿಯಿಂದ ಆಗುತ್ತೆ. वो तो बॉम्ब्स ऐसे बनाते हैं, गैस निकला और खलास जैसे क्लोरोफार्म लग जाता है. ಬಾಬಾ ಹೇಳ್ತಾರೆ ಅವರು ಬಾಂಬ್ಸು ಸಹ ಈ ರೀತಿ ತಯಾರು ಮಾಡ್ತಾರೆ, ಅದರಿಂದ ಒಂದು ಗ್ಯಾಸ್ ಹೊರಡ್ತು ಕಲಾಸ್, ಆ ಸೆಕೆಂಡು ಎಲ್ಲರಿಗೂ ಅನಸ್ತೇಷಿಯಾ ಕೊಟ್ಟರೆ ಹೇಗೆ ಬಿದ್ದುಬಿಡ್ತಾರೆ, ಕ್ಲೋರೋಫಾರಮ್ ಕೊಟ್ಟರೆ ಹೇಗೆ ಜ್ಞಾನ ಇಲ್ದಿರ ಬಿದ್ದುಬಿಡ್ತಾರೆ, ಆ ಥರ ಸತ್ತು ಹೋಗ್ತಾರೆ. ಏ ಬಿ ಉನ್ನೋಕೋ ಬನಾನಿ ಹೈ, ಅವರು ಈ ರೀತಿ ಮಾಡಲೇಬೇಕಾಗಿದೆ. ಬಂದು ಹೋನಾ ಇಂಪಾಸಿಬಲ್ ಹೈ, ಅದನ್ನು ನಿಲ್ಲೋದಾಗಲಿ ಅಸಂಭವ, ಅವರು ಮಾಡಲೇಬೇಕಾಗಿದೆ. ಜೋ ಕಲ್ಪ್ ಪೆಹಲೆ ಹುವಾ ತಾ ಸೋ ಅಬ್ ರಿಪೀಟ್ ಹೋಗ, ಯಾವುದು ಕಲ್ಪದ ಹಿಂದೆ ನಡೆದಿತ್ತು ಈಗ ಅದು ರಿಪೀಟ್ ಆಗುತ್ತೆ. ಇನ್ ಮುಸಲೋ और नेचुरल कैलेमिटीज से पुरानी दुनिया का विनाश हुआ था सो अभी भी होगा. ಬಾಬಾ ಹೇಳ್ತಾರೆ ಈ ಬಾಂಬ್ಸುಗಳಿಂದ ಮತ್ತು ಪ್ರಕೃತಿ ವಿಕೋಪದಿಂದ ಹಳೆಯ ಪ್ರಪಂಚದ ವಿನಾಶ ಆಗಿತ್ತು,
ಅಂದಾಗ ಈಗಲೂ ಆಗುತ್ತೆ. विनाश का समय जब होगा तो ड्रामा प्लान अनुसार एक्ट में आ ही जाएंगे. ವಿನಾಶದ ಸಮಯ ಯಾವಾಗ ಬರುತ್ತೆ ಆಗ ಡ್ರಾಮಾ ಪ್ಲ್ಯಾನ್ ಅನುಸಾರ ಎಲ್ಲ ಆ್ಯಕ್ಟಲ್ಲಿ ಬಂದ್ಬಿಡುತ್ತೆ. ಅವ್ನು ಬಾಂಬ್ಸ್ ಹಾಕೋದು, ಮತ್ತು ಒಂದು ಕಡೆ ಸುನಾಮಿ, ಇನ್ನೊಂದು ಕಡೆ ಭೂಕಂಪ, ಇನ್ನೊಂದು ಕಡೆ ಕ್ಷಾಮ, ಇನ್ನೊಂದು ಕಡೆ ಬಿರುಗಾಳಿ, ಎಲ್ಲ ಆ್ಯಕ್ಟಲ್ಲಿ ಬಂದ್ಬಿಡುತ್ತೆ. ಡ್ರಾಮಾ ವಿನಾಶ ಜರೂರ್ ಕರಾಯೇಗ. ಡ್ರಾಮಾ ವಿನಾಶ ತಪ್ಪದೆ ಮಾಡಿಸುತ್ತೆ. ರಕ್ತಕ್ಕೆ ನದಿಯ ಯಹಾ ಬಹೇಗಿ. ರಕ್ತದ ನದಿ ಇಲ್ಲಿ ಭಾರತದಲ್ಲಿ ಹರಿಯುತ್ತೆ. ಯಾಕೆ? ಸಿವಿಲ್ ವಾರ್ ಮೇ ಏಕ್ ದೋಕೋ ಮಾರ್ ಡಾಲ್ತೆ ಏನ. ಸಿವಿಲ್ ವಾರಲ್ಲಿ ಒಬ್ಬರದ್ದು ತಲೆ ಒಬ್ಬರು ಕತ್ತರಿಸಾಕ್ಬಿಡ್ತಾರಲ್ವ. ತುಮಾರೆ ಮೇ ಭಿ ತೋಡೆ ಜಾನ್ತೆ ಹೇ ಕಿ ಈ ದುನಿಯಾ ಬದಲ್ ರಹಿ ಹೇ. ನಿಮ್ಮಲ್ಲೂ ಸಹ ಕೆಲವರಿಗೇನೆ ಗೊತ್ತಿದೆ, ತಿಳ್ಕೊಂಡಿದ್ದಾರೆ, ಕೆಲವರೇ ತಿಳ್ಕೊಂಡಿದ್ದಾರೆ, ಈ ಪ್ರಪಂಚ ಬದಲಾಗ್ತಾ ಇದೆ. ಅಬ್ ಹಮ್ ಜಾತೆ ಹೇ, ಇವಾಗ ನಾವು ಹೋಗ್ತೀವಿ ಸುಖಧಾಮ್. ತೋ ಸದೈವ ಜ್ಞಾನಕ್ಕೆ ಅತೀಂದ್ರಿಯ ಸುಖ ಮೇ ರಹನಾ ಚಾಹಿಯೇ ಅಂದಾಗ ಸದಾ ಜ್ಞಾನದ ಅತೀಂದ್ರಿಯ ಸುಖದಲ್ಲಿ ಇರಬೇಕಾಗಿದೆ. ಜಿತನಾ ಯಾದ ಮೇ रहेंगे ಉತನಾ ಸುಖ ಬಡ್ತಾ ಜಾಯೇಗಾ. ಎಷ್ಟು ನಾವು ತಂದೆ ನೆನಪಿನಲ್ಲಿ ಇರ್ತೀವಿ ಅಷ್ಟು ನಮ್ಮದು ಸುಖ ಹೆಚ್ಚುತ್ತಾ ಹೋಗುತ್ತೆ. ಚೀಚಿ ದೇಸೆ ನಷ್ಟ ಮೋಹ ಹೋದೇ ಜಾಯೇಂಗೆ. ಎಷ್ಟು ನಾವು ನೆನಪು ಮಾಡ್ತಾ ಹೋಗ್ತೀವಿ ಅಷ್ಟು ಕೊಳಕು ದೇಹದಿಂದ ನಷ್ಟ ಮೋಹಿ ಆಗ್ತಾ ಹೋಗ್ತೀವಿ. ಬಾಪ್ ಸಿರ್ಫ್ कहते हैं अलफ को याद करो तो ಬೇಬಾದಶಾಹಿ ತುಮಾರಿ ಹೈ. ತಂದೆ ಕೇವಲ ಹೇಳ್ತಾರೆ, ತಂದೆಯನ್ನು ನೆನಪು ಮಾಡಿ, ಆಗ ಆಸ್ತಿ ನಿಮ್ಮದಾಗ್ಬಿಡುತ್ತೆ. ಸೆಕೆಂಡ್ ಮೇ ಬಾದಶಾಹಿ. ಬಾದಶಾಹ ಕೋ ಬಚಾ ಹುವಾ ತೋ ಗೋಯಾ ಬಚಾ ಬಾದಶಾಹ ಬನಾನಾ. ಒಂದು ಸೆಕೆಂಡಿನಲ್ಲಿ ಚಕ್ರವರ್ತಿಗೆ ಮಗ ಹುಟ್ಟಿದ. ಒಂದು ಸೆಕೆಂಡಿನಲ್ಲಿ ಏನು ಚಕ್ರವರ್ತಿ ಆಗಿಬಿಟ್ಟ. ಅವನಿಗೇನೆ ಆ ಚಕ್ರವರ್ತಿತ್ವ ಫಿಕ್ಸ್ ಆಗೋಯ್ತಲ್ವಾ. तो बाप कहते हैं मुझे याद करते रहो और चक्र को याद करो तो. ತಂದೆ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡ್ತಾ ಇರಿ ಮತ್ತು ಚಕ್ರವನ್ನು ನೆನಪು ಮಾಡ್ತಾ ಇರಿ, ಆಗ ಚಕ್ರವರ್ತಿ ಮಹಾರಾಜ ಬನೆಂಗೆ. ಇಸ್ಲಿಯೇ ಗಾಯಾ ಜಾತಾ ಹೇ. ಚಕ್ರವರ್ತಿ ಮಹಾರಾಜ ಆಗ್ತೀರಿ, ಅದರಿಂದಲೇ ಹಾಡಲಾಗಿದೆ. ಸೆಕೆಂಡ್ ಮೇ ಜೀವನ್ ಮುಕ್ತಿ, ಸೆಕೆಂಡ್ ಮೇ ಬೆಗ್ಗರ್ ಟು ಪ್ರಿನ್ಸ್. ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ, ಸೆಕೆಂಡಿನಲ್ಲಿ ಬೆಗ್ಗರ್ ಟು ಪ್ರಿನ್ಸ್. ಕಿतना अच्छा है तो ಶ್ರೀಮತ್ ಪರ್ ಅಚ್ಚಿ ರೀತಿ ಚಲನಾ ಚಾಹಿಯೇ ಅಂದಾಗ ಶ್ರೀಮತದಂತೆ ಒಳ್ಳೆ ರೀತಿಯಿಂದ ನಡಿಬೇಕಾಗಿದೆ. ಅದರಲ್ಲಿ ಒಳ್ಳೆ ರೀತಿ ಅಂದರೆ ಮನ್ಮತ ಪರಮತ ಮಿಕ್ಸ್ ಆಗಬಾರ್ದು. ಕದಂ ಕದಂ ಪರ್ ರಾಯ್ ಲೇನಿ ಹೋತಿ ಹೇ. ಒಳ್ಳೆ ರೀತಿಯಿಂದ ಶ್ರೀಮತದಂತೆ ನಡೆಯೋದು ಅಂದರೆ ಹೆಜ್ಜೆ ಹೆಜ್ಜೆ ಒಂದೊಂದು ಕಾರ್ಯಕ್ಕಾಗಿ ತಂದೆಯಿಂದ ಶ್ರೀಮತ ಸಲಹೆ ಪಡಿಬೇಕಾಗಿ ಬರುತ್ತೆ. ಬಾಪ್ ಸಮझाते हैं मीठे बच्चे ट्रस्टी बनकर रहो तो ಮಮತ್ವ ಮಿಟ್ ಜಾಯೆ. ತಂದೆ ತಿಳಿಸ್ತಾರೆ, ಮದರ ಮಕ್ಕಳೇ, ಟ್ರಸ್ಟಿಯಾಗಿ ಇದ್ದಾಗ ನಿಮಗೆ ಮಮತ್ವ, ನನ್ನದು ನನ್ನದು ಅನ್ನೋ ಮಮತ್ವ ಅಳಿಸಿ ಹೋಗುತ್ತೆ. ಪರಂತು ಟ್ರಸ್ಟಿ ಆಗೋದು, ಬಾಬಾ ತನೋ ಮನ ಧನ ಎಲ್ಲ ನಿಮ್ಮದು, ನಾನು ಟ್ರಸ್ಟಿ ಅಂತ ಟ್ರಸ್ಟಿ ಆಗೋದು ಮಾಸಿಕ ಗರ್ ನಹಿ ಹೈ. ಅಷ್ಟು ಸುಲಭದ ಮಾತಲ್ಲ, ಚಿಕ್ಕಮ್ಮನ ಮನೆ ಊಟ ಅಲ್ಲ. ये खुद ट्रस्टी बने हैं, बच्चों को भी ट्रस्टी बनाते हैं. ಬ್ರಹ್ಮ ಬಾಬಾ ಖುದ್ದು ಟ್ರಸ್ಟಿ ಆಗಿದ್ದಾರೆ, ಮಕ್ಕಳನ್ನು ಸಹ ಟ್ರಸ್ಟಿಯನ್ನಾಗಿ ಮಾಡ್ತಾರೆ. ಹೇಗೆ ನಂಬರ್ 1 ಟ್ರಸ್ಟಿ, ಎಲ್ಲ ಅವ್ರದ್ದೇ. ತನು ಮನ ಧನ ಎಲ್ಲ ಸಮರ್ಪಣೆ ಮಾಡಿಬಿಟ್ರು, ತಮ್ಮ ಹಣನೆಲ್ಲ ಯಜ್ಞಕ್ಕಾಗಿ ಸಮರ್ಪಣೆ ಮಾಡಿಬಿಟ್ರು, ಟ್ರಸ್ಟ್ ಮಾಡಿಬಿಟ್ರು.
ಜನ ಹೆಣ್ಣು ಮಕ್ಕಳ ಹೆಸರಿಗೆ ಟ್ರಸ್ಟ್ ಮಾಡಿಬಿಟ್ರು. ಮತ್ತು ಅವರಿಗೆ ಎಂಟಾಣಿ ಬೇಕಾಗಿರೋವಾಗ ವಿಶು ದಾದಿ ಹತ್ರ ಕೇಳಿ ತಗೊಂಡ್ರು. ಎಂಟಾಣಿ, 1 ರೂಪಾಯಲ್ಲಿ ಅರ್ಧ ಎಂಟಾಣಿ ಎಲ್ಲ ಅವ್ರದ್ದೇ, ಅವರೇ ಕೈಯಾಗಿ ತಗೋಬೋದಲ್ವ. ಬಾಬಾ ಹೇಳ್ತಾರೆ ನಂಬರ್ 1 ಟ್ರಸ್ಟಿ ಆದರು. ಅದೇ ರೀತಿ ಮಕ್ಕಳನ್ನು ಟ್ರಸ್ಟಿ ಮಾಡ್ತಾರೆ. ಈ ಕುಚ್ ಭಿ ಲೇತೆ ಹೇ ಕ್ಯಾ, ಬ್ರಹ್ಮ ಬಾಬಾ ಏನಾದರೂ ತಗೊಳ್ತಾರ ಏನು ಮಕ್ಕಳಿಂದ? ಕಹತೆ ಹೇ ತುಮ್ ಟ್ರಸ್ಟಿ ಹೋ ಸಂಭಾಲೋ. ಏನು ಹೇಳ್ತಾರೆ, ನೀವು ಸಹ ನನ್ನ ರೀತಿ ಟ್ರಸ್ಟಿಯಾಗಿ ಸಂಭಾಲನೆ ಮಾಡಿ. ಟ್ರಸ್ಟಿ ಬನೆ ತೋ ಫಿರ್ ಮಮತ್ವ ಮಿಟ್ ಜಾತಾ ಹೇ. ಎಷ್ಟು ಟ್ರಸ್ಟಿ ಆಗ್ತೀರಾ ಅಷ್ಟು ನನ್ನದು ನನ್ನದು ಅನ್ನೋ ಮಮತ್ವ ಅಳಿಸಿ ಹೋಗುತ್ತೆ. कहते भी है ईश्वर का सब कुछ दिया हुआ है. ಭಕ್ತಿನಲ್ಲೂ ಸಹ ಪ್ರಪಂಚದಲ್ಲೂ ಸಹ ಕೆಲವರು ಏನು ಹೇಳ್ತಾರೆ, ಎಲ್ಲ ನನಗೆ ಈಶ್ವರ ಕೊಟ್ಟಿದ್ದು. फिर कुछ नुकसान पड़ता है या कोई मर जाता है तो बीमार हो पड़ते हैं. ಆದರೆ ಏನು ಹೇಳ್ತಾರೆ, ಹಣ ಸಿಕ್ತು ಭಗವಂತ ಕೊಟ್ಟ ಅಂತಾರೆ. ನಂತರ ಮಕ್ಕಳೇ ಇಲ್ಲ, ಮಗು ಹುಟ್ಟಿತು ಭಗವಂತ ಕೊಟ್ಟ ಅಂತಾರೆ. ಆ ಹಣ ನಷ್ಟ ಆಯಿತು, ಆ ಮಗು ಸತ್ತೋಯ್ತು, ಆವಾಗ ಭಗವಂತ ತಗೊಂಡ ಅಂತ ಈಸಿಯಾಗಿರೋದಿಲ್ಲ, ಏನು ಕಾಯಿಲೆ ಬಿದ್ದುಬಿಡ್ತಾರೆ. ಮಿಲ್ತಾ ಹೈ ತೋ ಖುಷಿ ಹೋತಿ ಹೈ. ಸಿಕ್ಕಿದಾಗ ಖುಷಿ, ಭಗವಂತ ಕೊಟ್ಟ ಅಂತ. ಜಬ್ಕಿ कहते हो ईश्वर का दिया हुआ है तो फिर मरने पर रोने की क्या दरकार है. ಯಾವಾಗ ಹೇಳಿದರೆ ಮಗು ಹುಟ್ಟಿದಾಗ ನನಗೆ ಈಶ್ವರ ಕೊಟ್ಟ ಈ ಮಗುನ ಅಂತ, ಆ ಮಗು ಸತ್ತೋದಾಗ ಅಳೋ ಅವಶ್ಯಕತೆ ಏನಿದೆ? ಈಶ್ವರ ತಗೊಂಡ ಅಂತ ಸುಮ್ಮನಿರಬೇಕು ಅಂತಾರೆ. ಪರಂತು ಮಾಯಾ ಕಮ್ ನಹಿ ಹೈ, ಮಾಸಿಕ ಗರ್ ತೋಡೆ ಹೈ. ಆದರೆ ಮಾಯೆ ಏನು ಕಡಿಮೆ ಇಲ್ಲ. ಆ ಥರ ನಿರ್ಮೋಹಿಯಾಗಿ ಇರೋದು ಅಷ್ಟು ಸುಲಭದ ಕೆಲಸ ಅಲ್ಲ. इस समय बाप कहते हैं तुमने हमको बुलाया है कि इस पतित दुनिया में हम नहीं रहना चाहते हैं, हमको पावन दुनिया में ले चलो. ಈ ಸಮಯ ತಂದೆ ಹೇಳ್ತಾರೆ, ನೀವು ನನ್ನನ್ನು ಕರೆದ್ರಿ, ಯಾಕೆ? ಈ ಪತಿತ ಪ್ರಪಂಚದಲ್ಲಿ ನಾವು ಇರಲಿಕ್ಕೆ ಬಯಸೋದಿಲ್ಲ, ಸಾಕು ನಮ್ಮನ್ನು ಇನ್ನು ಕರ್ಕೊಂಡೋಗಿ ಅಂತ. साथ ले चलो परंतु इनका अर्थ ही समझते नहीं. ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡೋಗಿ ಅಂತ ಹೇಳಿದ್ವಿ, ಆದರೆ ಅರ್ಥನೂ ಗೊತ್ತಿಲ್ಲ. पतित पावन आएगा तो जरूर शरीर खत्म होंगे ना, तब तो आत्माओं को ले जाएंगे. ಯಾವಾಗ ಪತಿತ ಪಾವನ ಬರ್ತಾರೆ ಆವಾಗ ತಪ್ಪದೇ ಶರೀರಗಳು ಖತಮ್ ಆಗೋಗುತ್ತೆ ಅಲ್ವಾ. ಆಗಲೇ ಆತ್ಮಗಳನ್ನು ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿದ್ವಿ, ಆದರೆ ಶರೀರ ಬಿಡಬೇಕು, ಆತ್ಮನ ಕರ್ಕೊಂಡು ಹೋಗೋದು ಅಂತ ಗೊತ್ತಿಲ್ಲ. तो ऐसे बाप के साथ प्रीत बुद्धि होनी चाहिए ಅಂದಾಗ ಇಂತಹ ತಂದೆಯೊಂದಿಗೆ ಪ್ರೀತ್ ಬುದ್ಧಿ ಇರಬೇಕಾಗಿದೆ. ಯಾಕೆ? ದುಃಖದಿಂದ ಲಿಬ್ರೇಟ್ ಮಾಡಿ ಗೈಡಾಗಿ ಮನೆಗೆ ಕರ್ಕೊಂಡು ಹೋಗ್ತಾರಲ್ವ. ಏಕ್ ಸೇ ಹಿ ಲವ್ ರಖನಾ, ಉನ್ಕೋ ಹಿ ಯಾದ್ ಕರ್ನಾ. ಒಬ್ಬರೊಂದಿಗೇ ಪ್ರೀತಿ ಇಡಬೇಕು, ಅವರನ್ನೇ ನೆನಪು ಮಾಡಬೇಕು. ಮಾಯಾಕ್ಕೆ ತೂಫಾನ್ತು ಆಯೇಂಗೆ. ಬಾಬಾ ಹೇಳ್ತಾರೆ, ಮಾಯೆ ಬಿರುಗಾಳಿನೂ ಬರುತ್ತೆ. ಸುಮ್ಮನಿರೋವಾಗ್ಲೂ ಸಂಕಲ್ಪಗಳು ಬರೋದಿಲ್ಲ. ಅವ್ರನ್ನ ಖಾಸಾಗಿ ನೆನಪು ಮಾಡಲಿಕ್ಕೆ ಕೂತಾಗ ಸಂಕಲ್ಪಗಳು ಬರುತ್ತೆ. ಅಂದರೆ ಮಾಯೇನೋ ಬಿರುಗಾಳಿಯನ್ನು ತರಿಸುತ್ತೆ. कर्मेंद्रियों से कोई विकर्म नहीं करना चाहिए. ಬಾಬಾ ಹೇಳ್ತಾರೆ, ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪ ಕರ್ಮಗಳನ್ನು ಮಾಡಬಾರ್ದು. ಓ ಬೇಕಾಯ್ದೆ ಹೋ ಜಾತಾ ಹೇ. ಬ್ರಾಹ್ಮಣರಿಗಾಗಿ ಅದು ನಿಯಮಕ್ಕೆ ವಿರುದ್ಧವಾದ ಮಾತು. बाप कहते हैं मैं आकर इस शरीर का आधार लेता हूँ, ये इनका शरीर है ना. ತಂದೆ ಹೇಳ್ತಾರೆ, ನಾನು ಬಂದು ಈ ಶರೀರನ ಆಧಾರ ಪಡ್ಕೊಳ್ತೀನಿ, ಇದು ಇವ್ರದ್ದು ಶರೀರ ಆಗಿದೆ ಅಲ್ವಾ.
ತುಮಕೋ ಯಾದ್ ಬಾಪ್ಕೋ ಕರ್ನಾ ಹೇ. ಇವರನ್ನೆಲ್ಲ ನಾವು ನೆನಪು ಮಾಡೋದು, ತಂದೆಯನ್ನು ನೆನಪು ಮಾಡಬೇಕು. ತುಮ್ ಜಾನ್ತೆ ಹೋ ಬ್ರಹ್ಮ ಭಿ ಬಾಬಾ ಶಿವ ಭಿ ಬಾಬಾ ಹೇ. ನಿಮಗೆ ಗೊತ್ತಿದೆ, ಬ್ರಹ್ಮನೂ ಸಹ ಬಾಬಾ, ಶಿವನೂ ಸಹ ಬಾಬಾ ಆಗಿದ್ದಾರೆ. ವಿಷ್ಣು ಅವ್ರ ಶಂಕರ್ ಕೋ ಬಾಬಾ ನಹೀ ಕಹೆಂಗೆ. ವಿಷ್ಣು ಬಾಬಾ ಶಂಕರ್ ಬಾಬಾ ಅಂತ ಹೇಳೋದಿಲ್ಲ. ಶಿವ ಹೇ ನಿರಾಕಾರ ಬಾಬ್, ಶಿವ ಆಗಿದ್ದರೆ ನಿರಾಕಾರ ತಂದೆ. ಪ್ರಜಾಪಿತ ಬ್ರಹ್ಮ ಹೇ ಸಾಕಾರಿ ಬಾಬ್, ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಸಾಕಾರ ತಂದೆ. ಅಬ್ ತುಮ್ ಸಾಕಾರ ದ್ವಾರ ನಿರಾಕಾರ ಬಾಬ್ ಸೆ ವರ್ಷ ಲೇ ರಹೆ ಹೋ. ಈಗ ನೀವು ಸಾಕಾರದ ಮೂಲಕ ನಿರಾಕಾರ ತಂದೆಯಿಂದ ಆಸರೆ ಪಡೀತಾ ಇದ್ದೀರಿ. ದಾದಾ ಇನ್ಮೇ ಪ್ರವೇಶ ಕರ್ತೆ ಹೇ ತಬ್ ಕಹತೆ ಹೇ ದಾದೆ ಕಾ ವರ್ಷ ಬಾಪ್ ದ್ವಾರ ಹಮ್ ಲೇತೆ ಹೇ. ತಾತ ಶಿವಬಾಬಾ ತಾತ ಇವರಲ್ಲಿ ಪ್ರವೇಶ ಮಾಡ್ತಾರೆ. ಆಗ ಹೇಳ್ತಾರೆ, ತಾತನ ಆಸ್ತಿ ತಂದೆ ಮೂಲಕ ನಾವು ಪಡೀತೀವಿ. दादा ग्रैंडफादर है निराकार, बाप है साकार. ತಾತ ಯಾರು? ನಿರಾಕಾರ ಶಿವಬಾಬಾ, ತಂದೆಯಾಗಿದ್ದರೆ ಸಾಕಾರ. ಈ ವಂಡರ್ಫುಲ್ ನೈ ಬಾತೆ ಏನಾ, ಇದೆಲ್ಲ ಎಷ್ಟು ವಂಡರ್ಫುಲ್ ಹೊಸ ಮಾತುಗಳು ಆಗಿದೆ ಅಲ್ವಾ. ತ್ರಿಮೂರ್ತಿ ದಿಖಾತೆ ಹೇ ಪರಂತು ಸಮಸ್ತೆ ನಹಿ. ತ್ರಿಮೂರ್ತಿ ಚಿತ್ರನೂ ತೋರಿಸ್ತಾರೆ, ಆದರೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಶಿವಕ್ಕೂ ಉಡಾದಿಯ ತ್ರಿಮೂರ್ತಿ ಚಿತ್ರದಲ್ಲಿ ತ್ರಿಮೂರ್ತಿ ಶಿವ ಅಲ್ವಾ. ಶಿವಬಾಬನನ್ನೇ ಅಲ್ಲಿ ಹಾರಿಸ್ಬಿಟ್ಟಿದ್ದಾರೆ. ರಚಯಿತ ಶಿವಬಾಬಾ ಇಲ್ಲ ಅಂದರೆ ತ್ರಿಮೂರ್ತಿಗಳ ರಚನೆ ಎಲ್ಲಾಗುತ್ತೆ? ಶಿವಬಾಬನನ್ನೇ ಹಾರಿಸ್ಬಿಟ್ಟಿದ್ದಾರೆ. ಬಾಪ್ ಕಿತನಿ ಅಚ್ಚಿ ಅಚ್ಚಿ ಬಾತೆ ಸಮಜಾತೆ ಹೇ ತೋ ಖುಷಿ ರಹನಿ ಚಾಹಿಯೇ. ತಂದೆ ಎಷ್ಟು ಒಳ್ಳೆ ಒಳ್ಳೆ ಮಾತುಗಳನ್ನು ತಿಳಿಸ್ತಾರೆ ಅಂದಾಗ ಖುಷಿ ಇರಬೇಕಾಗಿದೆ. ಯಾವ ಖುಷಿ? ಹಮ್ ಸ್ಟೂಡೆಂಟ್ ಹೈ, ನಾವು ಸ್ಟೂಡೆಂಟ್ ಆಗಿದ್ದೀವಿ. ಬಾಬಾ ಹಮಾರ ಬಾಪ್ ಟೀಚರ್ ಸದ್ಗುರು ಹೈ. ತಂದೆ ನಮ್ಮ ತಂದೆ, ಟೀಚರ್, ಸದ್ಗುರು ಮೂರೂ ಆಗಿದ್ದಾರೆ. ಅಭಿ ತುಮ್ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಬೇಹದ್ ಕೆ ಬಾಪ್ ಸೆ ಸುನ್ ರಹೆ ಹೋ और फिर ಅವರಿಗೂ ಸುನಾತೆ ಹೋ. ಈಗ ನೀವು ಪ್ರಪಂಚದ್ದು ಚರಿತ್ರೆ, ಭೂಗೋಳ, ಬೇಹದ್ದಿನ ತಂದೆಯಿಂದ ಕೇಳ್ತಾ ಇದ್ದೀರಾ. ನಂತರ ಬೇರೆಯವ್ರಿಗೂ ನೀವು ತಿಳಿಸ್ತೀರಾ. ಈ 5000 ವರ್ಷ का ಚಕ್ರ ಹೇ. ಚಕ್ರ, ಕಾಲಚಕ್ರ, ಸೃಷ್ಟಿ ಚಕ್ರ 5000 ವರ್ಷದ್ದು. ಕಾಲೇಜ್ ಕೆ ಬಚ್ಚೋं को वर्ल्ड की हिस्ट्री ಜಾಗ್ರಫಿ ಸಮझानी चाहिए. ಬಾಬಾ ಹೇಳ್ತಾರೆ, ನೀವು ಹೋಗಿ ಕಾಲೇಜಿನ ಮಕ್ಕಳಿಗೂ ಸಹ ಈ ಪ್ರಪಂಚದ ಚರಿತ್ರೆ, ಭೂಗೋಳ ತಿಳಿಸಬೇಕಾಗಿದೆ. 84 ಜನ್ಮೋं की सीढ़ी क्या है, भारत की चढ़ती कला और उतरती कला कैसे होती है, ये समझाना है. ಬಾಬಾ ಹೇಳ್ತಾರೆ, 84 ಜನ್ಮಗಳ ಏಣಿ ಏನಾಗಿದೆ, ಭಾರತದ್ದು ಏರುವ ಕಲೆ, ಇಳಿಯುವ ಕಲೆ ಹೇಗೆ ಆಗುತ್ತೆ, ಏಣಿ ಚಿತ್ರ ತೋರಿಸಿ ಹೇಳಬೇಕಾಗಿದೆ. ಇದು ತಿಳಿಸ್ಬೇಕಾಗಿದೆ. ಕಾಲೇಜ್ ಮಕ್ಕಳಿಗೆ ಇದು ಸಹ ತಿಳಿಸ್ಬೇಕಾಗಿದೆ. सेकंड में भारत स्वर्ग बन जाता है, फिर 84 जन्मों में भारत नरक बनता है. 1 ಸೆಕೆಂಡಿನಲ್ಲಿ ಭಾರತ ಸ್ವರ್ಗ ಆಗುತ್ತೆ. ನಂತರ 84 ಜನ್ಮಗಳಲ್ಲಿ ಭಾರತ ನರಕ ಆಗುತ್ತೆ. ये तो बहुत ही सहज समझने की बात है. ಇದೆಲ್ಲ ಬಹಳವೂ ಸಹಜವಾಗಿ ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ. ಭಾರತ್ ಗೋಲ್ಡನ್ ಏಜ್ ಸೆ ಐರನ್ ಏಜ್ ಮೇ ಕೈಸೆ ಆಯಾ. ಭಾರತ ಚಿನ್ನದ ಯುಗದಿಂದ ಕಬ್ಬಿಣದ ಯುಗಕ್ಕೆ ಹೇಗೆ ಬಂತು? ये तो ಭಾರತವಾಸಿयों को समझाना चाहिए. ಈ ಜ್ಞಾನನ ಭಾರತವಾಸಿಗಳಿಗೆ ನಾವು ತಿಳಿಸಬೇಕಾಗಿದೆ. ಟೀಚರ್ಸ್ ಕೋ ಭಿ ಸಮझाना चाहिए. ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಟೀಚರ್ಸ್ಗೂ ಸಹ ತಿಳಿಸಬೇಕಾಗಿದೆ. वो है जिस्मानी ನಾಲೆಜ್, ये है ರೂಹಾನಿ ನಾಲೆಜ್. ಯಾಕೆ? ಆ ಟೀಚರ್ಸ್ಗೂ ಈ ಜ್ಞಾನ ಗೊತ್ತಿಲ್ಲ. ಅವರಿಗೆ ಗೊತ್ತಿರೋದು
ಪ್ರಪಂಚದ ಜ್ಞಾನಗಳು. ಇದಾಗಿದೆ ಆತ್ಮೀಯ ಜ್ಞಾನ, ईश्वरीय ज्ञान, परमात्मन ज्ञान. वो मनुष्य देते हैं, एक गॉड फादर देते हैं. ಅದನ್ನು ಮನುಷ್ಯರು, ಪ್ರಪಂಚದ ಜ್ಞಾನ ಮನುಷ್ಯರು ಕೊಡ್ತಾರೆ. ಈ ಆತ್ಮೀಯ ಜ್ಞಾನ गॉड फादर ಕೊಡ್ತಾರೆ. वो है मनुष्य सृष्टि का बीज रूप, तो उनके पास मनुष्य सृष्टि का ही नॉलेज होगा. ಅವರಾಗಿದ್ದರೆ, ಶಿವಬಾಬಾ ಆಗಿದ್ದರೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಅಂದಾಗ ಅವರ ಬಳಿನೇ ಮನುಷ್ಯ ಸೃಷ್ಟಿಯ ಜ್ಞಾನವೂ ಇರುತ್ತೆ. अच्छा मीठे मीठे सिटिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार, गुड मॉर्निंग, नमस्ते नमस्ते नमस्ते. धारणा के लिए मुख्य सार. इस चीची देह से पूरा नष्ट मोहाबन ज्ञान के अतीन्द्रिय सुख में रहना है. ಈ ಚೀಚಿ ಕೊಳಕು ದೇಹದಿಂದ ಪೂರ್ಣವಾಗಿ ನಷ್ಟ ಮೋಹಿ ಆಗಿ ಜ್ಞಾನದ ಅತೀಂದ್ರಿಯ ಸುಖದಲ್ಲಿ ಇರಬೇಕು. बुद्धि में रहे. अब ये दुनिया बदल रही है, हम जाते हैं अपने सुखधाम. ಬುದ್ಧಿಯಲ್ಲಿರಬೇಕು. ಈಗ ಈ ಪ್ರಪಂಚ ಬದಲಾಗ್ತಾ ಇದೆ, ನಾವು ಹೋಗ್ತೀವಿ ನಮ್ಮ ಸುಖಧಾಮಕ್ಕೆ. ಎರಡನೇದು, ट्रस्टी बनकर सब कुछ संभालते हुए अपना ममत्व मिटा देना है. ಟ್ರಸ್ಟಿಯಾಗಿದ್ದು ಎಲ್ಲವನ್ನೂ ಸಂಪಾದನೆ ಮಾಡ್ತಾ ತಮ್ಮ ಮಮತ್ವವನ್ನು ಅಳಿಸಬೇಕಾಗಿದೆ. ಏಕ ಬಾಪ್ ಸೆ ಸಚ್ಚಿ ಪ್ರೀತಿ ರಖನಿ ಹೈ. ಒಬ್ಬ ತಂದೆಯೊಂದಿಗೆ ಸತ್ಯವಾದ ಪ್ರೀತಿಯನ್ನು ಇಡಬೇಕು. कर्मेंद्रियों से कभी भी कोई विकर्म नहीं करना है. ಕರ್ಮೇಂದ್ರಿಯಗಳಿಂದ ಯಾವುದೇ ಎಂದೂ ಸಹ ಯಾವುದೇ ವಿಕರ್ಮ ಮಾಡಬಾರದು. वरदान. ब्रह्मा बाप समान श्रेष्ठ से श्रेष्ठ तस्वीर बनाने वाले परोपकारी भव. ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠಾತಿ ಶ್ರೇಷ್ಠ ಚಿತ್ರ ಮಾಡಿಕೊಳ್ಳುವಂಥವರು ಪರೋಪಕಾರಿಯಾಗಿ. ಬ್ರಹ್ಮ ತಂದೆ ತನ್ನ ಶ್ರೇಷ್ಠಾತಿ ಶ್ರೇಷ್ಠ ಚಿತ್ರ, ನಾರಾಯಣನ ಚಿತ್ರ ಮಾಡಿಕೊಂಡ್ರಲ್ವ, ಆ ರೀತಿ ತಂದೆಯ ಸಮಾನ ಶ್ರೇಷ್ಠಾತಿ ಶ್ರೇಷ್ಠ ದೇವತಾ ಚಿತ್ರ ಮಾಡಿಕೊಳ್ಳುವಂಥವರು ಪರೋಪಕಾರಿ ಆಗಿ. श्रेष्ठ स्मृति और श्रेष्ठ कर्म द्वारा तकदीर का तस्वीर तो सभी बच्चों ने बनाई है. श्रेष्ठ स्मृति ಮತ್ತು ಶ್ರೇಷ್ಠ ಕರ್ಮದ ಮೂಲಕ ಅದೃಷ್ಟದ ಚಿತ್ರ ಅಂತೂ ಎಲ್ಲ ಮಕ್ಕಳು ಮಾಡಿಕೊಂಡಿದ್ದೀರಾ. ಅಭಿ ಸಿರ್ಫ್ ಲಾಸ್ಟ್ ಟಚಿಂಗ್ ಹೈ. ಇವಾಗ ಲಾಸ್ಟ್ ಟಚಿಂಗ್ ಉಳ್ಕೊಂಡಿದೆ. ಯಾವುದು ಲಾಸ್ಟ್ ಟಚಿಂಗು? ಸಂಪೂರ್ಣತಾ ಕಿ, ಸಂಪೂರ್ಣತೆದು. ಬ್ರಹ್ಮ ಬಾಪ್ ಸಮಾನ್ ಶ್ರೇಷ್ಠತೆ ಶ್ರೇಷ್ಠ ಬನ್ನೆ ಕಿ. ಯಾವುದು ಲಾಸ್ಟ್ ಟಚಿಂಗು? ಸಂಪೂರ್ಣತೆದು. ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠಾತಿ ಶ್ರೇಷ್ಠರು ಆಗುವಂಥದ್ದು. ಇಸ್ಕೆ ಲಿಯೇ ಪರೋಪಕಾರಿ ಬನೋ. ಇದಕ್ಕಾಗಿ ಪರೋಪಕಾರಿಗಳು ಆಗಿ. ಲಾಸ್ಟ್ ಟಚಿಂಗ್ಗಾಗಿ ಸಂಪನ್ನರು ಆಗಬೇಕು, ಪರೋಪಕಾರಿಗಳು ಆಗಬೇಕು. ಅರ್ಥಾತ್ ಬಾಬಾ ಪರೋಪಕಾರಿಗೆ ಅರ್ಥ ತಿಳಿಸ್ತಾ ಇದ್ದಾರೆ. ಸ್ವಾರ್ಥ ಭಾವಸೆ ಸದಾ ಮುಕ್ತ ರಹೋ. ಸ್ವಾರ್ಥ ಭಾವದಿಂದ ಸದಾ ಮುಕ್ತರಾಗಿರಿ. हर परिस्थिति में, हर कार्य में, हर सहयोगी संगठन में जितना निस्वार्थपन होगा उतना ही परोपकारी बन सकेंगे.
ಬಾಬಾ ಹೇಳ್ತಾರೆ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿ ಸಹಯೋಗಿ ಸಂಘಟನೆಯಲ್ಲಿ ಎಷ್ಟು ನಿಸ್ವಾರ್ಥತನ ಇರುತ್ತೆ ಅಷ್ಟೇ ಪರ ಉಪಕಾರಿ ಆಗ್ತೀರಿ. ನಿಸ್ವಾರ್ಥತೆ ಇದ್ದಾಗ ತಾನಾಗಿ ಪರ ಉಪಕಾರಿ ಆಗ್ತೀರಿ. ಸದಾ ಸ್ವಯಂ ಕೋ ಭರ್ಪೂರ್ ಅನುಭವ ಕರೆಂಗೆ. ಆಗ ಯಾವಾಗ ಪರ ಉಪಕಾರಿಗಳಾಗ್ತೀರಿ, ಸದಾ ಸ್ವಯಂವನ್ನು ಸಂಪನ್ನ ಭರ್ಪೂರ್ ಅನುಭವ ಮಾಡ್ತೀರಿ. ಸದಾ ಪ್ರಾಪ್ತಿ ಸ್ವರೂಪ ಕಿ ಸ್ಥಿತಿ ಮೇ ಸ್ಥಿತ रहेंगे. ಸದಾ ಪ್ರಾಪ್ತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರಿ. ಸ್ವ ಕೆ ಪ್ರತಿ ಕುಚ್ ಭಿ ಸ್ವೀಕಾರ ನಹಿ ಕರೆಂಗೆ. ಸ್ವಗಾಗಿ, ಸ್ವಯಂಗಾಗಿ ಏನೂ ಸ್ವೀಕಾರ ಮಾಡೋದಿಲ್ಲ. ತಾವೇ ಕೊಡುವಂಥವರಾಗಿರ್ತೀರಿ ಅಂದಾಗ, ತಾವೇ ಪ್ರಾಪ್ತಿ ಸ್ವರೂಪ ಸ್ಥಿತಿಯಲ್ಲಿ ಇರ್ತೀರಿ ಅಂದಾಗ ಸ್ವಯಂಗಾಗಿ ಏನೂ ಸ್ವೀಕಾರ ಮಾಡೋದಿಲ್ಲ. ಸ್ಲೋಗನ್: सर्वस्व त्यागी बनने से ही सरलता व सहनशीलता का गुण आएगा. ಸರ್ವಸ್ವ ತ್ಯಾಗಿ ಆಗೋದ್ರಿಂದಲೇ ಸರಳತೆ, ಸಹನಶೀಲತೆಯ ಗುಣ ಬರುತ್ತೆ. ಸರಳತೆ, ಈಸಿಯಾಗಿರೋದು, ಈಸಿ ನೇಚರು ಮತ್ತು ಸಹನಶೀಲತೆ ಗುಣನೂ ಬರುತ್ತೆ. अपनी शक्तिशाली मनसा द्वारा सकाश देने की सेवा करो. ತಮ್ಮ ಶಕ್ತಿಶಾಲಿ ಮನಸ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿ. ये सकाश देने की सेवा निरंतर कर सकते हो. ಈ ಮನಸ ಮೂಲಕ ಸಕಾಶ ಕೊಡುವಂತಹ ಸೇವೆ ನಿರಂತರ ಮಾಡ್ಬೋದು. इसमें तबीयत ವ ಸಮಯ ಕಿ ಬಾತ್ ನಹಿ ಹೈ. ಇದರಲ್ಲಿ ಶರೀರದ್ದಾಗಲಿ ಸಮಯದ ಮಾತಾಗಲಿ ಇಲ್ಲ. ನನಗೆ ಸಮಯ ಸಿಗೋದಿಲ್ಲ ಅನ್ನೋ ಮಾತು ಇಲ್ಲ, ಮತ್ತು ನನಗೆ ಶರೀರ ಸಹಯೋಗ ಕೊಡ್ತಾ ಇಲ್ಲ, ನನಗೆ ಕಾಯಿಲೆ ಇದೆ ಅನ್ನೋ ಹೇಳೋ ಮಾತಿಲ್ಲ. ದಿನ ರಾತ್ ಇಸ್ ಬೇಹದ್ ಕಿ ಸೇವಾ ಮೇ ಲಗ್ ಸಕ್ತೆ ಹೋ. ಹಗಲು ರಾತ್ರಿ ಈ ಬೇಹದ್ದಿನ ಸೇವೆಯಲ್ಲಿ ನೀವು ತೊಡಗಬಹುದು. जैसे ब्रह्मा बाप को देखा, रात को भी आँख खुली और बेहद की सकाश देने की सेवा होती रही. ಹೇಗೆ ಬ್ರಹ್ಮ ತಂದೆಯನ್ನು ನೋಡಿದ್ರಿ, ರಾತ್ರಿಯಲ್ಲೂ ಸಹ ಕಣ್ಣು ತೆಗೀತು ಮತ್ತು ಬೇಹದ್ದಿನ ಸಕಾಶ ಕೊಡುವ ಸೇವೆ ನಡೀತಾ ಇತ್ತು. ಐಸೆ ಫಾಲೋ ಫಾದರ್ ಕರೋ. ಈ ರೀತಿ ತಂದೆಯನ್ನು ಫಾಲೋ ಮಾಡಿ. ಜಬ್ ಆಪ್ ಬಚ್ಚೆ ಬೇಹದ್ ಕೋ ಸಕಾಶ ದೇಂಗೆ ತೋ, ಯಾವಾಗ ತಾವು ಮಕ್ಕಳು ಈ ರೀತಿ ಬೇಹದ್ದಿನ ಸಕಾಶ ಕೊಡ್ತೀರಿ, ತೋ ನಜ್ದೀಕ್ ವಾಲೆ ಆಟೋಮೆಟಿಕ್ ಸಕಾಶ ಲೇದೇ रहेंगे. ಹತ್ತಿರದವರು, ನಿಮ್ಮ ಹತ್ತಿರದ ಸಂಬಂಧದವರು ಸಹ ತಾನಾಗಿ ಸಕಾಶ ಪಡೀತಾ ಇರ್ತಾರೆ. इस बेहद की सकाश देने से ವಾಯುಮಂಡಲ ಆಟೋಮೆಟಿಕ್ ಬನೇಗಾ. ಈ ಬೇಹದ್ದಿನ ಸಕಾಶ ಕೊಡೋದರಿಂದ ವಾಯುಮಂಡಲನೂ, ಶ್ರೇಷ್ಠ ವಾಯುಮಂಡಲನೂ ಸಹ ತಾನಾಗಿ ಆಗುತ್ತೆ. ಹತ್ತಿರದ ಸಂಬಂಧದವರು ಸಹ ತಾನಾಗಿ ಸಕಾಶವನ್ನು ಪಡೀತಾರೆ. ಅಚ್ಚಾ, ಓಂ ಶಾಂತಿ.